ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋ ವಸ್ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದಾ ತಥಾ ಕಲೌ ವಾದಿರಾಜಶ್ರೀಪಾದೋಭೀಷ್ಟದಃ ಸತಾಂ. ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮಹೇ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ. ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೌ ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ಸತಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಮುದ್ರಿಕೆಗಳ ಧಾರಣ ಕ್ರಮವನ್ನು ಪರಮಾತ್ಮ ತಿಳಿಸಿಕೊಡ್ತಾ, ಯಾರು ಆ ಪಂಚಮುದ್ರಿಕೆಗಳನ್ನು ಧಾರಣೆಯನ್ನು ಮಾಡ್ತಾ ಇದ್ದಾರೋ ಅವರೇ ಶುದ್ಧರು ಅಂತ. ಯಕ್ಕರೋತಿ ಚ ಮೇ ಪೂಜಾಂ ಮಮ ಶಸ್ತ್ರಾಂಕಿತೋ ನರಃ ಅಪರಾಧ ಸಹಸ್ರಾಣಿ ನಿತ್ಯಂ ತಸ್ಯ ಹರಾಮ್ಯಹಂ. ಒಬ್ಬ ವ್ಯಕ್ತಿ ದೇವರ ಪೂಜೆಯನ್ನು ಮಾಡ್ತಕ್ಕಂಥ ವ್ಯಕ್ತಿ, ಅವನು ನಿತ್ಯದಲ್ಲೂ ಕೂಡ ಪರಮಾತ್ಮನ ಚಕ್ರಾದ ಆಯುಧಗಳನ್ನು ಧಾರಣೆ ಮಾಡಿಕೊಂಡು ದೇವರ ಪೂಜಾವನ್ನು ಮಾಡ್ತಾ ಇದ್ದಾನೆ ಅಂತಂದರೆ ಅವನು ಮಾಡಿರ್ತಕ್ಕಂಥ 100 ಅಪರಾಧಗಳನ್ನು ನಾನು ಕ್ಷಮಿಸ್ತೀನಿ ಅಂತ. ಯಾಕೆ ಅಂತಂದರೆ ನಾವು ದೇವರ ಪೂಜೆಯನ್ನು ಮಾಡೋ ಸಂದರ್ಭದಲ್ಲಿ ಅನೇಕ ಅಪರಾಧಗಳನ್ನು ಮಾಡ್ತೀವಿ. ದೇವರಿಗೆ ನಾವು ಅಭಿಷೇಕ ಮಾಡ್ತಕ್ಕಂಥ ನೀರು ಶುದ್ಧವಾಗಿರಬೇಕು. ಆ ನೀರನ್ನು ಮತ್ತೆ ನಮ್ಮ ಕೈಯಿನ ಬೆರಳು ಅದ್ದೋದಾಗಲಿ ಅಥವಾ ನಮ್ಮ ಉಸಿರು ಅದಕ್ಕೆ ತಾಕೋದಾಗಲಿ ಇದೆಲ್ಲ ಆಗ್ತಿರ್ತದಲ್ಲ, ಅಂಥದ್ದು ಅದು ನಿರ್ಮಾಲ್ಯ ಅಂತ ಆಗಿಬಿಡ್ತದೆ. ನಮ್ಮ ಒಂದು ಉಸಿರು ಅದಕ್ಕೆ ತಾಕಿದ್ರೂ ಸಾಕು, ಅಥವಾ ನಮ್ಮ ಬೆರಳುಗಳು ಅದ್ದಿದ್ರೂ ಸಾಕು, ಹೀಗೆಲ್ಲ ಅದು ಉಚ್ಚಿಷ್ಟ ಅಂತ ಆಗಿಬಿಡ್ತದೆ. ಅಂಥ ರೀತಿಯಾಗಿರ್ತಕ್ಕಂಥ ನೀರನ್ನು ದೇವ್ರಿಗೆ ಅಭಿಷೇಕ ಮಾಡಿದ್ರೆ ಅದು ಅಪರಾಧ. ಜೊತೆಗೆ ಹೂವು ತುಳಸಿಗಳನ್ನು ಹರಣ ಮಾಡ್ಕೊಂಡು ಬರ್ತೀವಿ. ಅದು ನಮ್ಮಲ್ಲಿ ಬೆಳೆದಿದ್ದರೆ ನಾವು ಕಿತ್ಕೊಂಡು ಬಂದರೆ ಸರಿ, ಆದರೆ ಪಕ್ಕದ ಮನೇಲಿ ಅಥವಾ ಎದುರು ಮನೇಲಿ ಬಿಟ್ಟಿದೆ ಅಂತ ಅವ್ರಿಗೆ ಹೇಳದೆ ಕೇಳದೆ ಕದ್ಕೊಂಬಂದ್ಬಿಟ್ರೆ ಅದನ್ನು ಅರ್ಪಣೆ ಮಾಡಿದ್ರೂ ಕೂಡ ಅದು ಅಪರಾಧ. ಅಥವಾ ಅನೇಕ ರೀತಿಯಾಗಿರ್ತಕ್ಕಂಥ ನಿಷಿದ್ಧವಾದ ಪುಷ್ಪಗಳನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಿದರೂ ಕೂಡ ಅದು ಅಪರಾಧ. ಅಥವಾ ನಾವು ಹಂಚಿರ್ತಕ್ಕಂಥ ವಸ್ತ್ರವನ್ನು ಉಟ್ಟುಕೊಂಡು ಗೃಹಸ್ಥರು ದೇವರ ಪೂಜೆಯನ್ನು ಮಾಡಬೇಕು. ಅಂಚೆ ಇಲ್ಲದೆ ಇರತಕ್ಕಂಥ ವಸ್ತ್ರಗಳನ್ನ ಉಟ್ಟುಕೊಂಡು ಪೂಜೆ ಮಾಡ್ತಾರೆ ಅಂದರೆ ಅದು ಅಪರಾಧ. ಅಥವಾ ಹರಕಲು ಧೋತ್ರ ಅಂದರೆ ಪಂಚೆಯನ್ನು ಉಟ್ಟುಕೊಂಡು ಹರಿದೋಗಿರ್ತಕ್ಕಂಥ ವಸ್ತ್ರಗಳನ್ನು ಉಟ್ಟುಕೊಂಡು ಜೀರ್ಣವಾಗಿರ್ತಕ್ಕಂಥ ವಸ್ತ್ರವನ್ನು ಉಟ್ಟುಕೊಂಡು ನಾವು ದೇವ್ರ ಪೂಜೆ ಮಾಡ್ತೀವಿ ಅಂತಂದರೂ ಕೂಡ ಅದು ಅಪರಾಧ. ಅಷ್ಟಲ್ಲದೇನೆ ಮತ್ತೆ ನಾವು ಕೂತ್ಕೊಳ್ತಕ್ಕಂಥ ಆಸನ ಮಣೆ, ಆ ಮಣೆ ಕೂಡ ಒಡೆದೋಗಿದೆ ಅಂತಂದರೂ ಕೂಡ ಅದರ ಮೇಲೆ ಕೂತ್ಕೊಂಡು ನಾವು ಪೂಜಾದಿಗಳನ್ನು ಮಾಡಬಾರ್ದು, ಸಂಧ್ಯಾವಂದನಾದಿ ಕರ್ಮಗಳನ್ನು ಮಾಡಬಾರ್ದು. ಹಾಗೇನಾದರೂ ಮಾಡಿದ್ರೂ ಕೂಡ ಅದು ಕೂಡ ಒಂದು ಅಪರಾಧ.
ಹಾಗಿದ್ರೆ ಇಷ್ಟೆಲ್ಲ ಅಪರಾಧಗಳನ್ನು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅನೇಕ ರೀತಿಯಾಗಿ ನಾವು ಮಾಡ್ತಾ ಇರ್ತೀವಿ. ನಿನ್ನ ದೇವ್ರ ಪೂಜೆ ಮಾಡೋ ಕಾಲಕ್ಕೆ ಬೇರೆ ಮಾತುಗಳನ್ನು ಆಡಲೇಬಾರ್ದು, ನಾವು ಮಾತೇ ಆಡಬಾರ್ದು. ಮೌನದಿಂದ ಕೇವಲ ಪರಮಾತ್ಮನ ಕುರಿತಾದ ನಾಮ ಸಂಕೀರ್ತನೆ ಅಥವಾ ಮಂತ್ರಗಳನ್ನು ಹೇಳ್ತಾ ಪೂಜೆಯನ್ನು ಮಾಡಬೇಕು. ಆದರೆ ನಾವು ಏನೇನೋ ಮಾತಾಡ್ತಾ ಲೌಕಿಕವಾದ ಮಾತುಗಳನ್ನು ಆಡ್ತಾ ಮನಸ್ಸಿನಲ್ಲಿ ಏನೇನೋ ಚಿಂತನೆಯನ್ನು ಮಾಡ್ತೀವಿ ಅಂದರೆ ಅದು ದೊಡ್ಡ ಅಪರಾಧ. ಹೀಗೆ ನಮ್ಮ ಟೀಕಾಕೃತ್ಪಾದರು 100 ಅಪರಾಧದ ಲಿಸ್ಟ್ ಕೊಡ್ತಾರೆ. ನಾವು ದೇವರ ಕುರಿತಾದ ಪೂಜೆಯನ್ನು ಮಾಡಬೇಕಾದ್ರೆ ಇಷ್ಟೆಲ್ಲ ಅಪರಾಧಗಳನ್ನು ಮಾಡ್ತಾ ಬರ್ತೀವಿ. ಅಂಥ 100 ಅಪರಾಧಗಳು ಕೂಡ ಯಾರಿಗದು ಅಪ್ಲೈ ಆಗತ್ತೆ ಅಂದರೆ ಪರಮಾತ್ಮ ಅಂತಾನೆ. ಯಾರು ನನ್ನ ಆಯುಧಗಳನ್ನು ಧಾರಣೆ ಮಾಡಿಕೊಂಡು ಭಕ್ತಿಯಿಂದ ನನ್ನ ಪೂಜೆಯನ್ನು ಮಾಡ್ತಾ ಇದ್ದಾರಲ್ಲ, ಅವ್ರು ಮಾಡ್ತಕ್ಕಂಥ 100 ಅಪರಾಧಗಳನ್ನು ನಾನು ಕ್ಷಮಿಸ್ಬಿಡ್ತೀನಿ ಅಂತ ಪರಮಾತ್ಮ ಅಂತ. ಹಾಗಿದ್ರೆ ನಾವು ಅಂಥ ಚಕ್ರ, ಶಂಖ, ಗದ, ಪದ್ಮ, ನಾರಾಯಣ ಎಂಬ ಈ ಪಂಚಾಯುಧಗಳನ್ನು ಕೂಡ ನಾವು ಧಾರಣೆ ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮೆಲ್ಲ ಪಾಪಗಳು ಕೂಡ ಅದು ಮುಕ್ತವಾಗ್ತದೆ ಅಂತ ಸಂದೇಹ ಬೇಡ ಅಂತ ಪರಮಾತ್ಮ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಕೃತ್ವಾ ಕಾಷ್ಟಮಯಂ ಬಿಂಬಂ ಮಮ ಶಸ್ತ್ರೈ ಸುಚಿಹ್ನಿತಂ ಯೋ ವಾ ಅಂಕಿತ ದೇಹೇ ತತ್ಸಮೋ ನಾಸ್ತಿ ವೈಷ್ಣವ. ಭೂಮಿಯಲ್ಲಿ ಒಬ್ಬ ಆಯುಧಗಳನ್ನು ಧಾರಣೆ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿಗೆ ಸಮನಾಗಿರ್ತಕ್ಕಂಥ ಮತ್ತೊಬ್ಬ ಭಕ್ತ ಇಲ್ಲ ಅಂತ ಪರಮಾತ್ಮ ಅಂತ. ಇಡೀ ಭೂಲೋಕದಲ್ಲಿ ಕೂಡ ಕಡೇ ಪಕ್ಷ ಒಂದು ಮರದಿಂದಾದರೂ ಕೂಡ ಮಾಡಲ್ಪಟ್ಟಿರ್ತಕ್ಕಂಥ ನನ್ನ ಚಿಹ್ನೆಗಳು ಚಕ್ರ, ಶಂಖ, ಗದ, ಪದ್ಮ, ನಾರಾಯಣ ಇಂಥ ಆಯುಧಗಳನ್ನು ಕಡೇ ಪಕ್ಷ ಮರದಲ್ಲಾದರೂ ಕೂಡ ಅದು ಕೆತ್ತಿದ್ದಾದರೂ ಕೂಡ ಆಗಲಿ, ಅದನ್ನಾದರೂ ಕೂಡ ಧಾರಣೆ ಮಾಡ್ತಕ್ಕಂಥ ವ್ಯಕ್ತಿ ಇದ್ದಾನಲ್ಲ, ಅಂಥ ವ್ಯಕ್ತಿಗೆ ಸಮನಾಗಿರ್ತಕ್ಕಂಥ ಮತ್ತೊಬ್ಬ ನನ್ನ ಭಕ್ತ ಇಲ್ಲ ಅಂತ ದೇವರು ಇಷ್ಟು ಪ್ರೀತಿಯಿಂದ ಹೇಳ್ತಾನೆ. ಆದ್ದರಿಂದ ಎಷ್ಟು ಮಹತ್ವ ಇದೆ ಆ ಚಕ್ರ, ಶಂಖ, ಗದಾ, ಪದ್ಮ ಆಯುಧಗಳಿಗೆ. ದೇವರ ಚಿಹ್ನೆ ನಾವು ಧಾರಣ ಮಾಡ್ತಾ ಇದ್ದೀವಿ ಅಂತಂದರೆ ದೇವರ ವಸ್ತು ನಾನು. ಯಾಕೆಂದರೆ ನಮಗೆ ಸದಾಕಾಲ ಅಹಂಕಾರ ಬರ್ತಾ ಇರ್ತದೆ. ಏನು ಅಹಂಕಾರ ಅಂದರೆ ನನ್ನ ದೇಹ, ನನ್ನ ಮನೆ, ನನ್ನ ವಸ್ತು ಅಂತ ಯಾವಾಗಲೂ ಕೂಡ ನಮಗೆ ಅಹಂಕಾರಗಳು ಇರ್ತದೆ. ಅಹಂಕಾರಗಳು ನಾಶ ಆಗಿ ಇದು ನಾನಲ್ಲ, ನನ್ನ ದೇಹ ಅಲ್ಲ, ಪರಮಾತ್ಮನ ದೇಹ, ದೇವರು ಕೊಟ್ಟಿರ್ತಕ್ಕಂಥ ದೇಹ ಇದು. ಅದನ್ನು ದೇವರು ಕೊಟ್ಟಿರ್ತಕ್ಕಂಥ ದೇಹ ನನ್ನ ದೇಹ ಅಲ್ಲ ಅಂತ ತಿಳುವಳಿಕೆ ಬರಬೇಕಾದ್ರೆ ಅದಕ್ಕೆ ದೇವರ ಚಿಹ್ನೆಗಳನ್ನು ಮೈಮೇಲೆ ಹಾಕೊಂಡ್ಬಿಡ್ಬೇಕು. ಆಗೇನಾಗ್ತದೆ, ಓ ದೇವರ ಚಿಹ್ನೆ ಎಲ್ಲಿದೆಯೋ ಅದು ಆ ವ್ಯಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ದೇಹ ಇದು ಅಂತ ಅರ್ಥವಾಗುತ್ತೆ. ಅವಾಗ ನಮಗೆ ಯಾವಾಗ ಚಕ್ರಾದ ಆಯುಧಗಳನ್ನು ನೋಡಿಕೊಂಡಾಗ ತಪ್ತ ಮುದ್ರಾಧರಣೆ ಮಾಡಿಸ್ಕೊಂಡಿರ್ತೀವಲ್ಲ, ಆಗ ಅದನ್ನು ನೋಡ್ಬೇಕು. ನಾವು ನೋಡ್ಕೊಂಡು ಏನು ಚಿಂತನೆ ಮಾಡಬೇಕು, ನನ್ನ ದೇಹ ಅಲ್ಲ ಇದು, ಪರಮಾತ್ಮನ ದೇಹ. ಯಾಕೆಂದರೆ ಚಕ್ರ, ಶಂಖ, ಗದಾ, ಪದ್ಮ ಇದು ಯಾವುದು ನನ್ನ ಆಯುಧ ಅಲ್ಲ, ನನ್ನ ಕೈಲಿ ಯಾವುದು ಇರೋದಲ್ಲ. ಇದು ಯಾರ ಕೈಲಿರುತ್ತೆ? ಯಾವಾಗಲೂ ಪರಮಾತ್ಮನ ಕೈಲಿರುತ್ತೆ. ಆ ಪರಮಾತ್ಮನಿಗೆ ಸಂಬಂಧಿತವಾಗಿರ್ತಕ್ಕಂಥ ದೇಹ ಇದು ಅಂತ ಯಾವಾಗ ಆಗತ್ತೆ ಅಂದರೆ ಮೈಮೇಲೆ ಇಂಥ ಚಿಹ್ನೆಗಳನ್ನು ಧಾರಣೆ ಮಾಡಿದ. ಆ ಗೋಪಿ ಚಂದನ ಅದು ಕೂಡ ಪರಮಾತ್ಮನ ಪಾದಧೂಳಿ, ಜೊತೆಗೆ ಚಕ್ರ, ಶಂಖ, ಗದಾ, ಪದ್ಮ, ನಾರಾಯಣ ಇದೆಲ್ಲವೂ ಕೂಡ ಪರಮಾತ್ಮನ ಆಯುಧಗಳು. ಅದನ್ನು ನಾವು ಧಾರಣೆ ಮಾಡಿಕೊಂಡ್ರೆ ಮುಖ್ಯವಾಗಿ ಇದು ದೇವರ ದೇಹ ಅಂತ ನಮಗೆ ಅದು ಸ್ಮರಣೆಗೆ ಬರಬೇಕು. ಹಾಗಾದರೂ ಕೂಡ ನಾನು ನನ್ನದು ಅಂತನ್ನುವ ಅಹಂಕಾರ ಹೋಗಬೇಕು. ನಾನು ನಂದು ಅಂತ ಹೋಗ್ಲಿಕ್ಕೂ ಕೂಡ ಈ ಆಯುಧಗಳನ್ನು ಧಾರಣೆ ಮಾಡಿಕೊಡೋದೇ ಮುಖ್ಯವಾದ ಒಂದು ಧರ್ಮ ಅಂತ ತಿಳಿಸಿಕೊಟ್ಟಿದ್ದಾನೆ ಪರಮಾತ್ಮ. ಆದ್ದರಿಂದ ಅಷ್ಟಾಕ್ಷರಾಂಕಿತ ಮುದ್ರಾ ಯಸ್ಯ ಧಾತು ಮಯೀಕರೆ ಶಂಖಕ ಪದ್ಮಾಭಿ ಯುಕ್ತ ಪೂಜ್ಯತೆ ಅಸೌ ಸುರಾಸುರೈಹಿ. ದೇವತೆಗಳು ಕೂಡ ಅವನು ನೋಡಿ ಸಂತೋಷ ಪಡ್ತಾರಂತೆ. ಬ್ರಹ್ಮಾದ ದೇವತೆಗಳು ನಮ್ಮನ್ನು ನೋಡಿ ಸಂತೋಷ ಪಡಬೇಕು, ನಮ್ಮ ಮೇಲೆ ಅನುಗ್ರಹ ಮಾಡಬೇಕು ಅಂತಂದರೆ ನಾವೇನು ಮಾಡಬೇಕು? ಆ ಪರಮಾತ್ಮನ ಆಯುಧಗಳನ್ನು ನಿತ್ಯ ಧಾರಣ ಮಾಡಬೇಕು. ಹಾಗೆ ನಿತ್ಯ ಧಾರಣ ಮಾಡೋದ್ರಿಂದ ದೇವತೆಗಳು ಕೂಡ ನಮ್ಮ ಮೇಲೆ ಪ್ರಸನ್ನರಾಗ್ತಾರೆ. ಓ ದೇವರ ಆಯುಧವನ್ನು ಧಾರಣೆ ಮಾಡ್ಕೊಂಡಿದ್ಯಲ್ಲಪ್ಪ, ದೇವರ ಭಕ್ತ ನೀನಾಗಿದ್ಯಲ್ಲ, ನಿನ್ನ ಮೇಲೆ ನಾನು ಅನುಗ್ರಹ ಮಾಡ್ತೀನಿ ಅಂತ ಬ್ರಹ್ಮದೇವರು, ರುದ್ರದೇವರು, ಇಂದ್ರದೇವರು ಇವರೇ ಮೊದಲಾಗಿರ್ತಕ್ಕಂಥ ದೇವತೆಗಳು ನಮ್ಮ ಮೇಲೆ ಪ್ರಸನ್ನರಾಗಿಬಿಡ್ತಾರೆ. ಅಂಥ ಉತ್ತಮವಾಗಿರ್ತಕ್ಕಂಥದ್ದು ಕರ್ಮ ಅಂದರೆ ಆಯುಧಗಳನ್ನು ಧಾರಣೆ ಮಾಡೋದು ಅಂತ. ಧೃತ ನಾರಾಯಣೀ ಮುದ್ರಾ ಪ್ರಹ್ಲಾದೇನ ಪುರಾಕರೇ
ನಿಂಗೆ ಇನ್ನೊಂದು ರಹಸ್ಯ ಹೇಳ್ತೀನಿ ಬ್ರಹ್ಮದೇವರೇ, ಏನು ಗೊತ್ತಾ, ಹಿಂದೆಲ್ಲ ಅನೇಕ ನನ್ನ ಭಕ್ತರು ಅಂತೇನು ಪುರಾಣದಲ್ಲಿ ಪ್ರಸಿದ್ಧರಾಗಿದ್ದಾರೆ. ಪ್ರಹ್ಲಾದರಾಜರಿರ್ಬೋದು, ಮಾರ್ಕಾಂಡೇಯರಿರ್ಬೋದು, ಮಾಂಧಾತ ಇರ್ಬೋದು, ವಿಭೀಷಣ ಇರ್ಬೋದು, ಧ್ರುವರಾಜ ಇರ್ಬೋದು, ಬಲಿಚಕ್ರವರ್ತಿ ಇರ್ಬೋದು, ಇವರೆಲ್ಲರೂ ಕೂಡ ದೊಡ್ಡ ಭಕ್ತರು ಅಂತ ಏನು ಕರೆಸ್ಕೊಂಡಿದ್ದಾರಲ್ಲ, ಆ ಭಕ್ತರ ಕರ್ಮಗಳನ್ನು ಸ್ವೀಕಾರ ಮಾಡಿದ್ದು ಯಾಕೆ ಅಂದರೆ ನನ್ನ ಆಯುಧಗಳನ್ನ ನಿತ್ಯ ಧಾರಣೆ ಮಾಡಿಕೊಂಡು ಅವರು ನನ್ನ ಕುರಿತಾಗಿರ್ತಕ್ಕಂತಹ ಧ್ಯಾನವನ್ನು ಮಾಡ್ತಾ ಇದ್ರು. ಎಂತೆಂಥ ಭಕ್ತರು. ವಿಭೀಷಣ, ಮತ್ತೆ ವಿಭೀಷಣ ಯಾರು? ರಾವಣನ ತಮ್ಮ. ಅವನು ರಾಕ್ಷಸ ಕುಲದಲ್ಲಿ ಹುಟ್ಟಿದ್ರೂ ಕೂಡ ನನ್ನ ಆಯುಧಗಳನ್ನು ಧಾರಣೆ ಮಾಡಿಕೊಂಡ ಅಂತನ್ನೋ ಕಾರಣಕ್ಕೆ ನಮ್ಮ ಪಕ್ಷದವನು ಅಂತ ಅವನನ್ನು ಸೇರಿಸ್ಕೊಂಡು ಅವನಿಗೆ ಅನುಗ್ರಹವನ್ನು ಮಾಡಿದ್ರು. ಯಾಕೆ? ಓ, ನನ್ನ ಆಯುಧಗಳು ಇವನು ಮೈ ಮೇಲೆ ಕಾಣ್ತಾ ಇದೆ ಅಂದರೆ ನನ್ನ ಭಕ್ತನೇ ಇವನು. ಆ ರಾಕ್ಷಸನಾಗಿದ್ದರೂ ಕೂಡ, ರಾವಣನ ತಮ್ಮ ಆಗಿದ್ದರೂ ಕೂಡ, ಯಾವಾಗ ಪರಮಾತ್ಮ ರಾಮದೇವರು ಆ ಸಮುದ್ರವನ್ನು ದಾಟಬೇಕು, ರಾವಣನ ಆ ಒಂದು ಪಟ್ಟಣಕ್ಕೆ ಹೋಗಿ ಆ ಎಲ್ಲ ಶತ್ರುವನ್ನು ಸಂಹಾರ ಮಾಡಬೇಕು ಅಂತ ತಾನು ಕೂಡ ಎಲ್ಲಿಗೆ ಬಂದ? ಅದೇ ರಾಮೇಶ್ವರದ ಸಮುದ್ರಕ್ಕೆ ತಾನು ಬಂದಿದ್ದಾನೆ. ಅಲ್ಲಿ ಬಂದಾಗ ವಿಭೀಷಣ ಬಂದ. ವಿಭೀಷಣ ಬಂದ ಕೂಡಲೇ ಎಲ್ಲ ಕಪಿಗಳು ಕೂಡ ಭಾಳ ಸಿಟ್ಟಾಗ್ಬಿಟ್ರು. ಓ, ರಾವಣ ಏನೋ ಮಸ್ಲತ್ ಮಾಡಿದ್ದಾನೆ, ವಿಭೀಷಣನ ಕಳಿಸಿ ಏನೋ ನಮಗೆ ಆಪತ್ತನ್ನು ತಂದಿರಬೇಕು ಅಂತ ಯೋಜನೆಯನ್ನು ಹಾಕ್ಕೊಂಡಿದ್ದಾನೆ ಅಂತ. ಆಗ ವಿಭೀಷಣ ಹತ್ರ ಬರ್ತಾ ಇದ್ರೆ ವಾಲಿ ಮೊದಲಾಗಿರ್ತಕ್ಕಂಥ, ಅಂದರೆ ವಾಲಿ ಅಂದರೆ ಸುಗ್ರೀವ ಮೊದಲಾಗಿರ್ತಕ್ಕಂಥ ಎಲ್ಲ ಕಪಿಗಳು ಕೂಡ ಹೊಡೀರಿ ಅವನ್ನ, ಕೊಲ್ರಿ ಅವನ್ನ ಅಂತ ಇದ್ದಾರೆ. ಆದರೆ ಕಡೆಗೆ ಹನುಮಂತ ಮಾತ್ರ ವಿಭೀಷಣನ ಕರ್ಕೊಂಡು ಬಂದು ಸುರಕ್ಷಿತವಾಗಿ ರಾಮನ ಎದುರಿಗೆ ನಿಲ್ಲಿಸಿದ್ದಂತೆ. ರಾಮ, ಇವನು ಸ್ವೀಕಾರ ಮಾಡು ಅಂತ. ರಾಮದೇವರು ಕಣ್ಣೆತ್ತಿ ನೋಡ್ತಾ ಅಂತ ವಿಭೀಷಣನ. ಅವನ ಮೈ ಮೇಲೆ ಏನಿತ್ತು? ಚಕ್ರ, ಶಂಖ, ಗದಾ, ಪದ್ಮ, ಇದೆಲ್ಲ ವೈಷ್ಣವ ಚಿಹ್ನೆ ಅವನ ಮೈ ಮೇಲೆ ಇತ್ತಂತೆ. ಓ, ಇವನು ನನ್ನ ಭಕ್ತನೇ ಸರಿ, ಇವನು ಸ್ವೀಕಾರ ಮಾಡ್ತೀನಿ ಅಂತ ಪರಮಾತ್ಮ ಎಲ್ಲ ಕಪಿಗಳ ವಿರೋಧ ಇದ್ದರೂ ಕೂಡ ಹನುಮಂತನ ಮಾತಿನಂತೆ ಪರಮಾತ್ಮ ರಾಮದೇವರು ರಾಕ್ಷಸನಾಗಿರ್ತಕ್ಕಂತಹ ವಿಭೀಷಣನನ್ನ ತನ್ನ ಭಕ್ತ ಅಂತ ಸ್ವೀಕಾರ ಮಾಡಿ. ಸ್ವೀಕಾರ ಮಾಡಲಿಕ್ಕೆ ಒಂದು ಕಾರಣ ದೇವರೇ ಹೇಳ್ತಾನೆ, ಅವನು ಮೈ ತುಂಬ ನನ್ನ ಆಯುಧಗಳನ್ನು ಧಾರಣೆ ಮಾಡಿಕೊಂಡಿದ್ದ. ಅದೇ ಕಾರಣ. ಅಂದರೆ ರಾಕ್ಷಸರಾದರೂ ಕೂಡ ಅವರನ್ನು ನಾನು ಕಾರುಣ್ಯದಿಂದ ನೋಡ್ತೀನಿ, ಯಾವಾಗ ನನ್ನ ಆಯುಧಗಳನ್ನು ಧಾರಣೆ ಮಾಡಿಕೊಂಡಿದ್ದಾರೆ ಅಂತನ್ನೋ ಕಾರಣ. ವಿಭೀಷಣನ ಕಥೆ ಇದಾಯಿತು. ಪ್ರಹ್ಲಾದ, ಆ ಪ್ರಹ್ಲಾದ ಎಂಥವನು? ದೈತ್ಯ ಬಾಲಕ. ಅವನು ಕೂಡ ಇವನು ರಾಕ್ಷಸನಾದರೆ ಆ ದೈತ್ಯರ ಬಾಲಕನಾಗಿರ್ತಕ್ಕಂಥವನು ಯಾರು? ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದ. ದೈತ್ಯ ಅಂತ ನೋಡಲಿಲ್ಲ ಪರಮಾತ್ಮ. ನರಸಿಂಹದೇವರಾಗಿ ಪರಮಾತ್ಮ ಕಂಬದಿಂದ ಬರಬೇಕು ಅಂತಂದರೆ ಯಾಕೆ ಬಂದದ್ದು? ನಿತ್ಯ ಪ್ರಹ್ಲಾದರಾದರೂ ವೈಷ್ಣವ ಚಿಹ್ನೆಯನ್ನು ಧಾರಣೆ ಮಾಡಿಕೊಂಡು ತಾವು ಕೂಡ ದೇವರ ಕೀರ್ತನೆಯನ್ನು ಮಾಡ್ತಾ ಇದ್ರು, ಕುಣಿತಾ ಇದ್ರಂತೆ. ದೇವರ ಕಥೆಯನ್ನು ಕೇಳಿದ್ರೆ ಕಣ್ಣಲ್ಲಿ ಗಳಗಳ ಅಂತ ಅಂಧ ಬಾಷ್ಪವನ್ನು ಸುರಿಸ್ತಾ ಇದ್ರಂತೆ ಪ್ರಹ್ಲಾದರಾಜ. ಎಲ್ಲ ಸಪ್ತಮಸ್ಕಂದ ಭಾಗವತಲ್ಲಿ ನಾವು ಕೇಳ್ತೀವಲ್ಲ. ಹಾಗಿದ್ರೆ ಆ ಪ್ರಹ್ಲಾದರಾಜರು ಕೂಡ ಪರಮಾತ್ಮನ ಭಕ್ತಿಯನ್ನು ತೋರಿಸಿದ್ದು ಅಸುರರಾದರೂ ಕೂಡ, ಅಂದರೆ ಅಸುರ ಜಾತಿಯಲ್ಲಿ ಹುಟ್ಟಿದ್ರೂ ಕೂಡ ತಾವೇನಾಗಿದ್ದಾರೆ? ಭಗವದ್ಭಕ್ತರಾಗಿದ್ದಾರೆ. ಆ ಪರಮಾತ್ಮನ ಚಿಹ್ನೆಗಳನ್ನು ನಿತ್ಯ ಧಾರಣೆ ಮಾಡ್ತಾ ಇದ್ರು. ನಮಗೆ ಹಚ್ಕೊಳ್ಳಿಕ್ಕೆ ಯಾಕೋ ಸಂಕೋಚ. ಯಾಕೆಂದ್ರೆ ಯಾರೇನು ಅಂದ್ಬಿಡ್ತಾರೋ, ಯಾರೇನು ಆಡ್ಕೊತಾರೋ ಅಂತ ಕೆಲವರು ಹಚ್ಕೊಳ್ಳಿಕ್ಕೆ ಹಿಂಜರಿತಾರೆ. ಆದರೆ ಪ್ರಹ್ಲಾದರಾಜರು ದೈತ್ಯ ಕುಲದಲ್ಲಿ ಹುಟ್ಟಿದವರು. ಅಪ್ಪನೇ ವಿರೋಧ ಮಾಡ್ತಾ ಇದ್ದ, ಸಾಕ್ಷಾತ್ ಭಗವಂತನನ್ನೇ ಅತ್ಯಂತ ವಿರೋಧ ಮಾಡ್ತಾ ಇದ್ದ ಹಿರಣ್ಯಕಶಿಪು. ನಾರಾಯಣ ಕೃಷ್ಣ ಅಂತಂದರೆ ಸಾಕು ಅವ್ರನ್ನ ಕಡ್ದಾಕ್ಬಿಡ್ತಾ ಇದ್ದ. ಅಂಥ ಹಿರಣ್ಯಕಶಿಪುವಿನ ಮಗನಾಗಿಯೇನೆ ಇವರು ಕಿಂಚಿತ್ತು ಅಂಜದೇನೆ ನಿತ್ಯ ವೈಷ್ಣವ ಚಿಹ್ನೆಗಳನ್ನು ಚಕ್ರ, ಶಂಖ, ಗದಾ, ಪದ್ಮ ಎಲ್ಲ ಹಚ್ಕೊಳ್ತಾ ಇದ್ರಂತೆ. ಪ್ರಹ್ಲಾದರಾಜ ಗುರುಕುಲದಲ್ಲಿ ವಾಸ ಮಾಡಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಆ ಪರಮಾತ್ಮನ ಆಯುಧಗಳನ್ನು ಧಾರಣೆ ಮಾಡಿಕೊಂಡು ವಿಶೇಷವಾಗಿ ಆ ದೇವರ ಕುರಿತಾಗಿರ್ತಕ್ಕಂಥ ಸಂಕೀರ್ತನೆಯನ್ನು ನಿತ್ಯ ಮಾಡ್ತಾ ಇದ್ರು. ಅಂತನ್ನೋ ಕಾರಣಕ್ಕೆ ಅವರನ್ನು ನನ್ನ ಭಕ್ತರು ಅಂತ ನಾನು ಸ್ವೀಕಾರ ಮಾಡಿ ಆ ಪ್ರಹ್ಲಾದರಾಜನಿಗೋಸ್ಕರ ನಾನೇ ನರಸಿಂಹ ರೂಪದಿಂದ ಬಂದೆ ಅಂತ. ಇದಕ್ಕೆ ಕಾರಣ ವೈಷ್ಣವ ಚಿಹ್ನೆಗಳನ್ನು ಧಾರಣೆ ಮಾಡಿತ್ತು. ಅಂಥ ಪ್ರಹ್ಲಾದರಾಜರು ಧಾರಣೆ ಮಾಡಿದ್ದಕ್ಕೆ ಅಸುರರಾದರೂ ಕೂಡ
ಅವರಿಗೋಸ್ಕರ ಅಂತ ನಾನು ನರಸಿಂಹನಾಗಿ ಬಂದು ಆ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದೆ, ಅವ್ರನ್ನ ಉದ್ಧಾರ ಮಾಡಿದ್ದೀನಿ ಅಂತ ಪರಮಾತ್ಮ ಹೇಳ್ತಾ ಇದ್ದ. ರಾಕ್ಷಸರಾಯಿತು, ಅಸುರರಾಯಿತು, ಇದಲ್ಲದೇನೆ ಕೂಡ ರಾಜರು, ವಿಶೇಷವಾಗಿ ಮಾಂಧಾತ. ಆ ಮಾಂಧಾತ ಎಂಥ ಭಕ್ತ, ಸದಾಕಾಲ ಆ ವಿಷ್ಣುವಿನ ಅನೇಕ ರೀತಿಯಾಗಿರ್ತಕ್ಕಂತಹ ಧರ್ಮಗಳನ್ನು ಮಾಡ್ತಾ ಇದ್ದ, ಆ ವೈಷ್ಣವ ಚಿಹ್ನೆ ಧಾರಣೆ ಮಾಡಿಕೊಂಡಿದ್ದ ಅಂತನ್ನೋ ಕಾರಣಕ್ಕೆ ಮಾಂಧಾತನನ್ನು ಕೂಡ ನಾನು ಉದ್ಧಾರ ಮಾಡ್ತಕ್ಕಂಥವನಾಗಿದ್ದೀನಿ ಅಂತ ದೇವರು ಹೇಳ್ತಾ ಇದ್ದಾನೆ. ಬಲಿಚಕ್ರವರ್ತಿ ಅವನು ಯಾರು? ಮತ್ತೆ ಪ್ರಹ್ಲಾದ ರಾಜರ ಮೊಮ್ಮಗ ಅವನು. ಆ ಬಲಿಚಕ್ರವರ್ತಿ ಅವನ ದೊಡ್ಡ ಅಹಂಕಾರ ಇತ್ತು. ನಾನು ವಾಮನನಾಗಿ ಪರಮಾತ್ಮ ಬಂದಾಗ ನಿನಗೇನು ಬೇಕು ಎಲ್ಲವನ್ನೂ ಕೊಡ್ತೀನಿ ಕೇಳು ಅಂತಂದ. ಒಟ್ಟು ರೂಪದಲ್ಲಿ ಪರಮಾತ್ಮ ಬಂದರೆ ಏನು ಬೇಕಪ್ಪ, ಯದ್ಯದ್ವಾಂಚಸಿ, ಯಾವ್ಯಾವ್ದು ನಿನಗೆ ಬೇಕು ಅಂತ ಅನಿಸ್ದೋ ಎಲ್ಲವನ್ನೂ ಕೊಡ್ತೀನಿ ನಾನು ಅಂತ ಅಹಂಕಾರವನ್ನು ತೋರಿಸಿದ. ಆಮೇಲೆ ಕಡೆಗೆ 3 ಪಾದದ ಭೂಮಿಯನ್ನು ಪರಮಾತ್ಮ ಕೇಳಿದಾಗ ಕೊಡ್ತೀನಿ ಅಂತ ಸಂಕಲ್ಪ ಮಾಡಿ ಕೃಷ್ಣಾರ್ಪಣ ಅಂತ ಕೊಟ್ಟ ಮೇಲೆ, ವಾಮನ ತ್ರಿವಿಕ್ರಮನಾದ ಮೇಲೆ 3ನೇ ಪಾದ ಇಡ್ಲಿಕ್ಕೆ ಅಂತ ಸ್ಥಳವೇ ಇಲ್ಲ, ನನ್ನ ತಲೆ ಮೇಲೆ ಇಡು ಅಂತಂದ. ಇಡು ಅಂತಂದಷ್ಟೇ ಇಲ್ಲ, ಯಾವಾಗ ಪರಮಾತ್ಮ ತಲೆಯ ಮೇಲೆ ತನ್ನ ಪಾದವನ್ನು ಇಟ್ಟನೋ ಆಗ ಪರಮ ವೈಷ್ಣವನಾಗಿ ಬಲಿಚಕ್ರವರ್ತಿ ನಿತ್ಯ ಪರಮಾತ್ಮನ ಆಯುಧಗಳನ್ನು ಧಾರಣೆ ಮಾಡಿಕೊಂಡು ಪರಮ ವಿಷ್ಣು ಭಕ್ತನೇ ಆಗಿಬಿಟ್ಟ ಅವನು. ಹಾಗಿದ್ರೆ ಆ ಆಯುಧಗಳನ್ನು ನಾವು ಧಾರಣೆ ಮಾಡಿದ್ರೆ ದೇವರು ಅಂಥವನು ಇಂಥವನು ಅಂತ ನೋಡಲ್ಲ. ಅಂಥ ಜಾತಿಯಲ್ಲಿ ಹುಟ್ಟಿದವನು, ಅಸುರ ಜಾತಿಯಲ್ಲಿ ಹುಟ್ಟಿದವನು, ರಾಕ್ಷಸರ ಜಾತಿಯಲ್ಲಿ ಹುಟ್ಟಿದವನು ಅಂತ ಪರಮಾತ್ಮ ನೋಡೋದಿಲ್ಲ. ನೋಡೋದೇನು ನೋಡ್ತಾನೆ? ನಿಮ್ಮ ಆಯುಧಗಳನ್ನು ನೀವು ಮಾಡ್ತಕ್ಕಂಥ ಭಕ್ತಿಯನ್ನು ಅಷ್ಟೇ ನೋಡ್ತಾನೆ ಹೊರತಾಗಿ ಪರಮಾತ್ಮ ನಿಮ್ಮ ಜಾತಿಯನ್ನು ನೋಡಿ ಅನುಗ್ರಹವನ್ನು ಮಾಡೋದಿಲ್ಲ ಅಂತನ್ನೋದ್ರಿಂದ ಈ ದೇವರು ಹೇಳ್ತಾ ಇದ್ದಾನೆ ಬ್ರಹ್ಮದೇವರಿಗೆ, ಆ ಪ್ರಹ್ಲಾದನಿಗೆ ಹೀಗೆ ಉದ್ಧಾರ ಮಾಡಿದ್ದೀನಿ, ಬಲಿಚಕ್ರವರ್ತಿನ ಉದ್ಧಾರ ಮಾಡಿದ್ದೀನಿ ನನ್ನ ಆಯುಧಗಳನ್ನು ಧಾರಣೆ ಮಾಡ್ಕೊಂಡಿದ್ದಕ್ಕೆ ಅಂತ ಇಷ್ಟೆಲ್ಲ ಪರಮಾತ್ಮ ಹೇಳ್ತಾ ಇದ್ದಾನೆ. ಅಷ್ಟಲ್ಲದೇನೆ ಮತ್ತೆ ಅನೇಕ ಭಕ್ತರು, ಮಾರ್ಕಾಂಡೇಯರು, ಅಂಬರೀಷ, 7 ದ್ವೀಪಗಳಿಗೆ ಒಬ್ಬನೇ ರಾಜ ಅಂಬರೀಷ್ ಚಕ್ರವರ್ತಿ. ನಿತ್ಯದಲ್ಲೂ ಕೂಡ ವೈಷ್ಣವ ವ್ರತವನ್ನು ಮಾಡ್ತಾ ಇದ್ದ. ಏಕಾದಶಿ, ಇವತ್ತು ಏಕಾದಶಿಯ ಪ್ರಭಾವ ಗೊತ್ತಾಗಿದ್ದೇ ನಮಗೆ ಅಂಬರೀಷ್ ಚಕ್ರವರ್ತಿಯ ಕಥೆಯಿಂದ. ತಾನೊಬ್ಬನೇ ರಾಜ ಅಂತ ತಾನೊಬ್ಬನೇ ಏಕಾದಶಿ ಉಪವಾಸ ಮಾಡ್ತಾ ಇರಲಿಲ್ಲಂತೆ. ಇಡೀ ರಾಜ್ಯಕ್ಕೆ ಎಲ್ಲರೂ ಕೂಡ ಏಕಾದಶಿನ ಕಂಪಲ್ಸರಿ ಮಾಡಲೇಬೇಕು ಅಂತ ರೂಲ್ಸ್ ಮಾಡಿಬಿಟ್ಟಿದ್ದ. ಎಲ್ಲರನ್ನೂ ಕೂಡ ವಿಷ್ಣು ಭಕ್ತರನ್ನಾಗಿ ಮಾಡಿಬಿಟ್ಟಿದ್ದ. ಯಾರು ಏಕಾದಶಿ ಮಾಡ್ತಾರೆ, ಯಾರು ನಿತ್ಯದಲ್ಲೂ ಕೂಡ ಗೋಪೀಚಂದನ ನಾಮೋದ್ಧಾರಣೆಯನ್ನು ಮಾಡ್ತಾ ಇದ್ದಾರಲ್ಲ ಅಂಥ ವ್ಯಕ್ತಿಗಳೇ ವೈಷ್ಣವರು. ಆ ವೈಷ್ಣವರಿಗೆ ಎಂದೆಂದಿಗೂ ಕೂಡ ದುರ್ಗತಿ ಇಲ್ಲ ಅಂತನ್ನೋದನ್ನ ತಾನು ಚೆನ್ನಾಗಿ ತಿಳಿದುಕೊಂಡು ಅಂಬರೀಷ್ ಚಕ್ರವರ್ತಿ ನಿತ್ಯದಲ್ಲೂ ಕೂಡ ಆ ವೈಷ್ಣವ ಧರ್ಮವನ್ನು ತಾನು ಮಾಡ್ತಾ ಇದ್ದ. ದೊಡ್ಡ ರಾಜನಾಗಿದ್ದರೂ ಕೂಡ ತಾನು ಚಕ್ರಾದ ಆಯುಧಗಳನ್ನು ಧಾರಣೆ ಮಾಡಿಕೊಂಡು ತಾನೇ ವಿಷ್ಣುವಿನ ದೈವಾಲಯಕ್ಕೆ ಹೋಗಿ ಅನ್ನ ಕಸ ಬೆಳೀತಾ ಇದ್ದ, ಸ್ವಚ್ಛ ಮಾಡ್ತಾ ಇದ್ದ. ಅಂಥ ಪುಣ್ಯತಮನಾಗಿರ್ತಕ್ಕಂಥ ಅಂಬರೀಷ್ ಚಕ್ರವರ್ತಿ ಹೀಗೆ ವೈಷ್ಣವ ಧರ್ಮವನ್ನು ಮಾಡಿದ್ದಕ್ಕೋಸ್ಕರವಾಗಿ ಅವನ ಮೇಲೆ ನಾನು ಅನುಗ್ರಹವನ್ನು ಮಾಡಿದ್ದೀನಿ ಅಂತ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ. ಅಂತ ಅಂಬರೀಷ್ ಚಕ್ರವರ್ತಿನ ಹೀಗೆ ಉದ್ಧಾರ ಮಾಡಿದೆ. ಜೊತೆಗೆ ಮಾರ್ಕಾಂಡೇಯರು ಕೂಡ ರುದ್ರದೇವರ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥವರಾದರೂ ಕೂಡ ಪರಮ ವೈಷ್ಣವರವರು ಅಂತನ್ನೋ ಕಾರಣಕ್ಕೆ ಅವರು ನಿತ್ಯ ಚಿಹ್ನೆಗಳನ್ನು ಧಾರಣೆ ಮಾಡಿಕೊಂಡು ಆ ಪರಮಾತ್ಮನ ಪ್ರಳಯ ಕಾಲ ತೋರಿಸು ಅಂತಂದರೆ ಯಾರಿಗೂ ತೋರಿಸ್ಲಿಕ್ಕೆ ಆಗದೇ ಇರತಕ್ಕಂಥ ಪ್ರಳಯ ಕಾಲನ ಮಾರ್ಕಾಂಡೇಯರಿಗೆ ತೋರಿಸ್ದ ಪರಮಾತ್ಮ. ಯಾಕೆ ಇಷ್ಟು ಪ್ರಸನ್ನಾದ ಪರಮಾತ್ಮ ಮಾರ್ಕಾಂಡೇಯರ ಮೇಲೆ ಅಂತಂದರೆ, ಆ ಮಾರ್ಕಾಂಡೇಯರು ಸದಾಕಾಲ ವೈಷ್ಣವ ಚಿಹ್ನೆಗಳನ್ನು ಧಾರಣೆ ಮಾಡಿಕೊಂಡು ವಿಷ್ಣು ಭಕ್ತರಾಗಿದ್ದರು ಅಂತನ್ನೋದೇ ಒಂದು ಕಾರಣ. ಇಷ್ಟೆಲ್ಲ ಬ್ರಹ್ಮದೇವರೇ ನೋಡ್ರಿ, ಇವರೆಲ್ಲರನ್ನು ಉದ್ಧಾರ ಮಾಡಲಿಕ್ಕೆ ಅಂತ ಕಾರಣ ನನ್ನ ಚಿಹ್ನೆಗಳನ್ನು ಸದಾಕಾಲ ಅವರು ಧಾರಣೆ ಮಾಡ್ತಾ ಇದ್ರು ಅಂತನ್ನೋದೇ ಕಾರಣ. ನಾವು ಕೂಡ ಹಾಗಿದ್ದರೆ ಪರಮಾತ್ಮನ ಚಿಹ್ನೆಯನ್ನು ಭಕ್ತಿಯಿಂದ ಧಾರಣೆ ಮಾಡ್ತೀವಿ ಅಂತಂದರೆ ನಮ್ಮನ್ನು ಇವತ್ತಲ್ಲ ನಾಳೆ ಉದ್ಧಾರ ಮಾಡೇ ಮಾಡ್ತಾನೆ ಪರಮಾತ್ಮ. ಇದರಲ್ಲಿ ಕಿಂಚಿತ್ತೂ ಸಂಶಯ ಬೇಡ ಅಂತ ದೇವರು ಹೇಳ್ತಾ ಇದ್ದಾನೆ. ಜೊತೆಗೆ ಚಕ್ರ ಶಂಕಾದಿ ಚಿಹ್ನಿತೈಶ್ಚಸ್ತ್ರೈ ದೇಹಂ ಕೃತ್ವಾ ಚ ಮಾನದ ಏವಮಾರಾಧ್ಯ ಮಾಂ ಪ್ರಾಪ್ತಂ ಸಮೀಹಿತ ಫಲಂ ಮಹತ್. ಧರ್ಮ ಅರ್ಥ ಕಾಮ ಮೋಕ್ಷ ಅಂತ 4 ಪುರುಷಾರ್ಥ.
ಆ ಪುರುಷಾರ್ಥವನ್ನು ನೀವು ಪಡಿಬೇಕು ಅಂದರೆ ನನ್ನ ಚಿಹ್ನೆಗಳನ್ನು ಧಾರಣೆ ಮಾಡಿದ್ರೆ ಬೇಗ ನಿಮಗೆ ಎಲ್ಲ ಪುರುಷಾರ್ಥಗಳು ಕೂಡ ಸಿದ್ಧಿಸ್ತದೆ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಗೋಪೀಚಂದನ ಮೃತ್ಸ್ನ್ಯಾಯಾಂ ಲಿಖಿತೋ ಅಯಂ ಸ ವಿಗ್ರಹ ಶಂಖಚಕ್ರಾದಿ ಪದ್ಮಾಂಕೋ ದೇಹೇ ತಸ್ಯ ವಸಾಮ್ಯಹಂ. ದೇವರು ಯಾರು ನನ್ನ ಆಯುಧಗಳನ್ನ ಹಚ್ಕೊಂಡಿರ್ತಾರಲ್ಲ ಅಂಥವರ ದೇಹನೇ ನನ್ನ ಮನೆ ಅಂತ ಆಗಿಬಿಡ್ತದೆ ಎಂದ ಪರಮಾತ್ಮ. ದೇವರ ಮನೆ ಆಗಿಬಿಡ್ತದೆ ನಮ್ಮ ದೇಹ. ದೇವರ ಮನೆ ಆಗಬೇಕು ಅಂದರೆ ನಾವೇನು ಮಾಡಬೇಕು? ದೇವರ ಆಯುಧಗಳನ್ನು ಧಾರಣೆ ಮಾಡಬೇಕು. ಆ ಗೋಪೀಚಂದನಾದಿಗಳನ್ನು ಧಾರಣೆ ಮಾಡೋದ್ರಿಂದ ಇದು ಬರೀ ಪಂಚಭೌತಿಕ ಶರೀರ ಅಲ್ಲ, ಇದು ದೇವರ ಒಂದು ವಾಸ ಮಾಡಿಕೊಳ್ಳಲಿಕ್ಕೆ ಅಂತ ಇರ್ತಕ್ಕಂಥ ಒಂದು ಉತ್ತಮವಾದ ಮನೆ ಅಂತ ಆಗಿಬಿಡುತ್ತೆ. ಯಾವಾಗ ಈ ದೇಹ ಪರಮಾತ್ಮ ಮನೆ ಅಂತ ಆಗಿಬಿಟ್ರೆ ಅಶುಭಗಳು ದುಃಖಗಳು ಇರ್ತದೇನು, ಮತ್ತೆ ಎಲ್ಲವೂ ನಾಶ ಆಗಿಬಿಡುತ್ತೆ. ದೇವರ ಮನೆ ಯಾವುದು? ವೈಕುಂಠ. ವೈಕುಂಠಲ್ಲಿ ಏನಾದರೂ ಕಿಂಚಿತ್ ದುಃಖ ಇದೆಯಾ? ಏನೇನಿಲ್ಲ, ದುಃಖ ಲೇಷ ಇಲ್ಲ. ಸದಾಕಾಲ ವೈಕುಂಠದಲ್ಲಿ ಸುಖನೇ. ಎಲ್ಲವೂ ಲಕ್ಷ್ಮ್ಯಾತ್ಮಕವಾದದ್ದು, ಸಮೃದ್ಧವಾಗಿರ್ತಕ್ಕಂಥ ಲೋಕ ವೈಕುಂಠ. ಅಂಥ ವೈಕುಂಠ ಲೋಕದಂತ ನಮ್ಮ ದೇಹ ಆಗಿಬಿಡ್ತದೆ ಯಾವಾಗ ಅಂತಂದರೆ ಪರಮಾತ್ಮನ ಆಯುಧಗಳನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಧಾರಣ ಮಾಡೋದ್ರಿಂದ ಅಂತ ಈ ರೀತಿಯಾಗಿ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಹೀಗೆ ಅಂತಹ ಸೌವರ್ಣೈ ರಾಜತಂ ತಾಮ್ರಂ ಕಾಂಸ್ಯಂ ಆಯಸಮೇವ ಚಕ್ರಂ ಕೃತ್ವಾ ಚ ಮೇಧಾವಿ ಧಾರಯೇತ್ ಏತದ್ ವಿಚಕ್ಷಣ. ಈ ಆಯುಧಗಳನ್ನು ಹಿಂದೆ ಹೇಳಿದಂತೆ ಒಂದು ಬಂಗಾರದಿಂದಾಗಲಿ ಬೆಳ್ಳಿಯಿಂದಾಗಲಿ ತಾಮ್ರದಿಂದಾಗಲಿ ಹಿತ್ತಾಳೆ ಆಗಲಿ ಕಡೆ ಪಕ್ಷ ಮರದಿಂದಾಗಲಿ ನನ್ನ ಆಯುಧಗಳನ್ನು ನಿರ್ಮಾಣ ಮಾಡಿಕೊಂಡು ಅದಕ್ಕೆ ಸಂಸ್ಕಾರ ಮಾಡಬೇಕು. ಸಂಸ್ಕಾರ ಹೇಗಾಗ್ತದೆ? ಸುದರ್ಶನ ಮಂತ್ರಗಳಿಂದ ಹೋಮಿಸಿರ್ತಕ್ಕಂಥ ಅಗ್ನಿಯಲ್ಲಿ ಅದೇ ಮಂತ್ರಗಳನ್ನು ಹೇಳ್ತಾ ಅದನ್ನು ಕಾಯಿಸಿದಾಗ ಆ ಮುದ್ರೆಗಳಿಗೆ ಸಂಸ್ಕಾರ ಆಗ್ತದೆ. ಆ ಸಂಸ್ಕೃತವಾಗಿರ್ತಕ್ಕಂಥ ಮುದ್ರಿಕಾವನ್ನು ನಿತ್ಯ ಇಟ್ಕೊಂಡು ನಾವು ಧಾರಣ ಮಾಡಬೇಕು. ಹಾಗೆ ಯಾರು ಕೂಡ ನಿತ್ಯ ಮಾಡ್ತಾ ಇದ್ದಾರಲ್ಲ ಅಂಥವರಿಗೆ ಯಾವ ಪಾಪ ಅವ್ರ ಹತ್ರ ಬರ್ತದೆ? ಯಾವ ಪಾಪಗಳೂ ಕೂಡ ಪಾಪಾಭಿಮಾನಿಗಳಾಗಿರ್ತಕ್ಕಂಥ ಅಸುರರೂ ಕೂಡ ಹತ್ರ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಮೇಲಿಂದ ಮೇಲೆ ಪರಮಾತ್ಮ ಹೇಳ್ತಾ ಇದ್ದ. ಬ್ರಾಹ್ಮಣೇಶ್ಚ ವಿಶೇಷೇಣ ವೈಷ್ಣವೇಶ್ಚ ವಿಶೇಷತಃ ಉಪವೀತಂ ಶಿಖಾ ಯದ್ವಚ್ಚಕ್ರಂ ಲಾಂಛನ ಸಂಯುತಂ. ಒಬ್ಬ ವೈಷ್ಣವ ಬ್ರಾಹ್ಮಣ ಅಂತ ಅನ್ಸ್ಕೋಬೇಕಾದ್ರೆ ಇಷ್ಟು ಚಿಹ್ನೆ ಇರಬೇಕಂತ. ಒಂದು ಶಿಖಾ ಇರಬೇಕು, ಯಜ್ಞೋಪವೀತ ಇರಬೇಕು, ಮೈಮೇಲೆ ಪೂರ್ತಿ ಪರಮಾತ್ಮನ ಆಯುಧಗಳು ಕಂಗೊಳಿಸ್ತಾ ಇರಬೇಕು. ಇಂಥವರೇ ನನ್ನ ಭಕ್ತರು ಅಂತ ಪರಮಾತ್ಮ ಭಕ್ತರ ಲಕ್ಷಣವನ್ನು ಹೇಳಬೇಕಾದ್ರೆ ಹೀಗಿರ್ತಾರೆ ನೋಡಿ ನನ್ನ ಭಕ್ತರು ಅಂತ. ಬಾಯಿನಲ್ಲಿ ಹರಿನಾಮ ಸ್ಮರಣೆ, ಕಣ್ಣಲ್ಲಿ ಪರಮಾತ್ಮನ ಕುರಿತಾದ ಶಾಸ್ತ್ರದ ಅವಲೋಕನ, ಕಿವಿಯಲ್ಲಿ ಆ ಹರಿಯ ಕಥೆ ಸದಾಕಾಲ ಶ್ರವಣ, ಮೈತುಂಬ ಅವನ ಆಯುಧಗಳ ಧಾರಣ. ಇಂಥ ವ್ಯಕ್ತಿಗಳು ನನ್ನ ಭಕ್ತರು. ಇದು ಪರಮ ಭಕ್ತರ ಲಕ್ಷಣವನ್ನು ಪರಮಾತ್ಮ ಹೇಳ್ತಾ ಇದ್ದಾನೆ. ಹೀಗೆ ತಾನು ಹೇಳ್ತಾ ಚಕ್ರ ಲಾಂಛನ ಹೀನಸ್ಯ ವಿಪ್ರಸ್ಯ ವಿಸ್ಫಲಂ ಭವೇತ್ ಮಮ ಚಕ್ರಾಂಕಿತೋ ದೇಹ ಪವಿತ್ರ ಇತಿ ವೈಶ್ರುತಿ. ವೇದಗಳೇ ಹೇಳ್ತಾ ಇದೆ. ಇದಕ್ಕೆ ದೇವರು ನಾನು ಹೇಳ್ತಾ ಇರೋದಿಲ್ಲ, ವೇದಗಳೇ ಪ್ರಮಾಣ. ಯಾರು ಇಂಥ ಆಯುಧಗಳು ನಿತ್ಯ ಧಾರಣ ಮಾಡಿಕೊಂಡಿರ್ತಾರಲ್ಲ ಅವ್ರ ದೇಹ ಪವಿತ್ರಪೂತವಾಗಿಬಿಡ್ತದೆ. ಅಷ್ಟೇ ಯಾಕೆ, ಮತ್ತೆ ಯಾರ ದೇಹ ಪರಮಾತ್ಮನ ಆಯುಧದಿಂದ ಅದು ತಪ್ತವಾಗಿಲ್ವೋ ಅದೆಲ್ಲವೂ ಕೂಡ ತುಂಬ ತುಂಬ ಪಾಪಮಯವಾದ ಅಪವಿತ್ರತಮವಾಗಿರ್ತಕ್ಕಂಥ ದೇಹ ಅಂತ ಆಗಿಬಿಡ್ತದೆ. ಪವಿತ್ರಂತೆ ವಿತಾತಂ ಬ್ರಹ್ಮಣಸ್ಪತೆ ಪ್ರಭುರ್ಗಾತ್ರಾಣಿ ಪರ್ಯೇಷ ವಿಶ್ವತಾಃ ಅತಪ್ತತನೋ ನತತಾಮೋ ಅಶ್ನುತೆ ಶ್ರುತಾಶ ಇದ್ವಹಂ ತತ್ತತ್ ಸಮಾಸತ ಅಂತ ಒಂದು ವೇದ ಮಾತು. ಯಾರ ದೇಹ ಪವಿತ್ರ ಅಂತ ಅಲ್ಲಿ ಹೇಳ್ತದೆ ಆ ಶ್ರುತಿ. ಯಾರು ಪರಮಾತ್ಮನ ಆಯುಧಗಳನ್ನು ನಿತ್ಯ ಧಾರಣೆ ಮಾಡ್ತಾ ಇರ್ತಾರಲ್ಲ, ಯಾರು ತಪ್ತ ಮುದ್ರಿಕೆಗಳನ್ನು ಧಾರಣೆ ಮಾಡ್ತಾ ಇರ್ತಾರಲ್ಲ ಅವ್ರ ದೇಹವೇ ಪವಿತ್ರ ಅಂತ. ದರ್ಬೆಯಿಂದ ನಾವು ಮಾಡ್ಕೊಂಡು ಪವಿತ್ರ ಅಂತ ಹಾಕೊಂತೀವಿ, ಅದೊಂದು ಪವಿತ್ರ ಅಂತ. ಅದು ನಿಮ್ಮ ದೇಹವೇ ಪವಿತ್ರ ಅಂತ ಆಗಬೇಕಾ? ನಿತ್ಯ ನನ್ನ ಚಿಹ್ನೆಯನ್ನು ಧಾರಣೆ ಮಾಡಿಕೊಡ್ರಿ, ನಿಮ್ಮ ದೇಹವೇ ಪವಿತ್ರ ಅಂತ ಆಗ್ಬಿಡುತ್ತೆ. ಅಂಥ ಉತ್ತಮವಾಗಿರ್ತಕ್ಕಂಥ ಫಲವನ್ನು ಉಂಟು ಮಾಡತಕ್ಕಂಥದ್ದು ಇದೆ ಆಯುಧಗಳು. ಚಕ್ರಾಂಕಿತಾಯ ದಾತವ್ಯಂ ಹವ್ಯಕವ್ಯಂ ವಿಚಕ್ಷಣೈ ಮಮ ಚಕ್ರಾಂಕ ಕವಚಂ ಮಮೇದ್ಯಂ ದೇವತಾಗಣೈ. ದೇವರಂತಾನೆ ನೀವು ದಾನ ಕೊಡ್ತೀರಲ್ಲ,
ಯಾರಿಗಾದರೂ ಕೂಡ ಒಂದು ಪೈಸ ದಾನ ಕೊಡಬೇಕು ಅಂತಂದರೂ ಕೂಡ ಆ ಬ್ರಾಹ್ಮಣ ಈ ಆಯುಧಗಳನ್ನು ಧಾರಣೆ ಮಾಡಿಕೊಂಡಿದ್ದಾನಾ ಅಂತ ನೋಡಿ ಕೊಡಬೇಕು. ಆ ವೈಷ್ಣವರಿಗೆ ಕೊಡ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ದಾನ ಅದು ಹವ್ಯ ಆಗಲಿ ಕವ್ಯ ಆಗಲಿ. ಹವ್ಯ ಅಂದರೆ ದೇವರ ಸಂಬಂಧಿ, ದೇವತೆಗಳ ಸಂಬಂಧಿ ಆಗಿರ್ತಕ್ಕಂಥ ಪೂಜಾ ಹೋಮ ಹವನ ಇದೆಲ್ಲ ಹವ್ಯ. ಕವ್ಯ ಅಂತಂದರೆ ಪಿತೃಗಳಿಗೆ ಕೊಡ್ತಕ್ಕಂಥ ಹವಿಸ್ಸು ಅಂದರೆ ಶ್ರಾದ್ದ ಅಂತ ಅರ್ಥ. ಶ್ರಾದ್ದ ಆಗಲಿ ದೇವರ ದೇವತೆಗಳ ಪೂಜೆ ಆಗಲಿ, ಇದಕ್ಕೆ ಯಾವ ಬ್ರಾಹ್ಮಣರನ್ನು ನೀವು ಕರೆದು ಅವರ ಕಡೆಯಿಂದ ಆಶೀರ್ವಾದ ಸ್ವೀಕಾರ ಮಾಡಬೇಕು ಅಂದರೆ, ಅವರಿಗೆ ದಾನ ಕೊಡಬೇಕು ಅಂದರೆ ಅವರು ಆಯುಧಗಳನ್ನು ಧಾರಣ ಮಾಡ್ತಕ್ಕಂಥ ವೈಷ್ಣವರಾಗಬೇಕು. ನನ್ನ ಭಕ್ತರಾಗಿದ್ದರೆ ಮಾತ್ರ ಅವರಿಗೆ ದಾನವನ್ನು ತೆಗೆದುಕೊಳ್ಳಿಕ್ಕೆ ಅಂತ ಯೋಗ್ಯತಾ ಬರ್ತದೆ. ಇಲ್ಲ ಅಂದರೆ ಅವರು ಅವರಿಗೆ ಅವರು ಪಾಪಮಯವಾಗ್ತಾರೆ ಅವರು ಅಂತ ಈ ರೀತಿಯಾಗಿ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಅಂತಹ ಆಯುಧಗಳನ್ನು ಧಾರಣೆ ಮಾಡಿರ್ತಕ್ಕಂಥವರಿಗೆ ದಾನಾದಿಗಳನ್ನು ಕೊಡಬೇಕು ಅಂತ. ಅಜೇಯಂ ಸರ್ವಭೂತಾನಾಂ ಶತ್ರುಣಾಂ ರಾಕ್ಷಸಾಮಪಿ. ನನ್ನ ಚಿಹ್ನೆ ಧಾರಣೆ ಮಾಡ್ಕೊಂಡಿರ್ತಕ್ಕಂಥ ಎಂಥವರೇ ಆಗಲಿ ಅಜೇಯರು ಅಂತ ಆಗಿಬಿಡ್ತಾರೆ, ಅವರಿಗೆ ಸೋಲೇ ಇಲ್ಲ ಅಂತ. ಆದ್ದರಿಂದ ಅಂಬರೀಷ ಚಕ್ರವರ್ತಿ ಇವರೇ ಮೊದಲಾಗಿರ್ತಕ್ಕಂಥ ಮಾಂಧಾತ, ಇವರಿಗೆ ಸೋಲೇ ಇಲ್ಲ. ಯಾಕೆ ಅಂದರೆ ಪರಮಾತ್ಮನ ಆಯುಧವನ್ನು ಧಾರಣೆ ಮಾಡಿಕೊಂಡಿದ್ದಕ್ಕೆ ಅಂತ ತಿಳಿಸಿದ್ದಾನೆ. ಮಮ ಚಕ್ರಾಂಕ ಕವಚಂ ಶರೀರೇ ಯಸ್ಯ ತಿಷ್ಠತಿ ನಾಶುಭಂ ವಿದ್ಯತೆ ತಸ್ಯ ಗೃಹಪುತ್ರಾದಿಕಸ್ಯ ಹಿ. ನೀವಷ್ಟೇ ಇಲ್ಲ, ನಿಮ್ಮ ಹೆಂಡತಿ ಮಕ್ಕಳು ಎಲ್ಲರಿಗೂ ಕೂಡ ಅದು ವಿಶೇಷವಾಗಿ ಶುಭ ಒಳ್ಳೆಯದಾಗಬೇಕು ಅಂತ ಏನಾದರೂ ಇಚ್ಛೆ ಇದ್ದರೆ ನೀವು ಗೋಪೀಚನ್ನ ನಾಮುದ್ರವನ್ನು ಧಾರಣೆ ಮಾಡಿರಿ, ತಪ್ತ ಮುದ್ರಾಂಕಿತವನ್ನು ಧಾರಣೆ ಮಾಡ್ತಕ್ಕಂಥವರಾಗ್ರಿ. ನಿಮ್ಮೆಲ್ಲರಿಗೂ ಕೂಡ, ನಿಮ್ಮ ಮನೆಯವರಿಗೂ ಕೂಡ ಅದು ಶುಭವನ್ನು ಉಂಟು ಮಾಡ್ತದೆ, ಮಂಗಳವನ್ನು ಕೊಡ್ತದೆ. ಅದೇ ಮಂಗಲಿಕವಾಗಿರ್ತಕ್ಕಂತಹ ಚಿಹ್ನೆಗಳನ್ನು ಧಾರಣೆ ಮಾಡ್ತಾರೆ ಅಂತಂದರೆ ನಿಮಗೂ ಅಷ್ಟೆಲ್ಲ, ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳು ಎಲ್ಲರಿಗೂ ಕೂಡ ಒಳ್ಳೆಯದು, ಎಲ್ಲರಿಗೂ ಶುಭ ಅಂತ ಪರಮಾತ್ಮ ಮೇಲಿಂದ ಮೇಲೆ ಹೇಳ್ತಾ ಇದ್ದ. ಹೀಗೆ ದಕ್ಷಿಣ ಭುಜದಲ್ಲಿ ಚಕ್ರ, ವಾಮಭುಜದಲ್ಲಿ ಶಂಖ ಶೋಭಾಯಮಾನವಾಗಿ ಇಲ್ಲಿ ಕಾಣ್ತಾ ಇದ್ದಿಲ್ಲ. ಮತ್ತೆ ಅವರ ಲಲಾಟದಲ್ಲಿ ಗದಾಯುಧ, ಜೊತೆಗೆ ಆ ಮೂರ್ಧಿ ಶಿರಸ್ಸಿನ ಮೇಲೆ ನಾರಾಯಣನ ಆಯುಧ ಅರ್ಥಾತ್ ಅಷ್ಟಾಕ್ಷರದ ಆ ಒಂದು ಮುದ್ರ ಎಲ್ಲಿ ಕಾಣ್ತಾ ಇದೆಯೋ ಅವನು ನಿಜವಾಗಲೂ ಕೂಡ ಮೋಕ್ಷಕ್ಕೆ ಮುಖ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಇಂಥ ಉತ್ತಮವಾಗಿರ್ತಕ್ಕಂತಹ ಶ್ರೀಕೃಷ್ಣನಾಮ ಚೋಚ್ಚಾಯಂ ಶುದ್ಧೋ ಭವತಿ ನಾನ್ಯಥಾ. ಇಲ್ಲಿ ತನಕ ಆಯುಧಗಳನ್ನು ಧಾರಣೆ ಮಾಡಿರ್ತಕ್ಕಂಥ ಫಲವನ್ನು ಪರಮಾತ್ಮ ಹೇಳಿದ. ಬರೀ ಗೋಪೀಚಂದನ ಹಚ್ಕೊಳ್ಳೋದು, ಆಯುಧಗಳನ್ನು ಧಾರಣೆ ಮಾಡೋದು ಇದು ಪುಣ್ಯತಮವಾದ ಕೆಲಸನೇ. ಆದರೆ ಇದರ ಮೇಲೆ ಇಷ್ಟೆಲ್ಲ ಹಚ್ಚಿಕೊಂಡು ಆಮೇಲೆ ಬಾಯಿನಲ್ಲಿ ಇನ್ನೊಬ್ಬರನ್ನು ಬೈಯೋದು, ಕೆಟ್ಟು ಮಾತುಗಳನ್ನು ಆಡೋದು, ಮಾಡಬಾರ್ದು ಯಾವುದು ಅಂತ ಶಾಸ್ತ್ರ ನಿಷೇಧ ಅಂತ ಮಾಡಿದ್ಯೋ ನಿಷಿದ್ಧ ಕರ್ಮಗಳನ್ನು ಆಚರಣೆ ಮಾಡೋದು, ಹೀಗೆ ಮಾಡ್ತಾ ಕೂತಿರ್ತಾರಲ್ಲ ಅಂಥವ್ರಿಗೆ ವೈಷ್ಣವರು ಅಂತ ಕರಿಬೇಕೇನು ಅಂತ ಪ್ರಶ್ನೆ. ಇನ್ನು ಆಯುಧಗಳಂತೂ ಧಾರಣೆ ಮಾಡ್ಕೊಂಡಿರ್ತಾರೆ, ನೀ ಹೇಳ್ದಂಗೆ ಗೋಪಿ ಚೆನ್ನಾಗಿ ಹಚ್ಕೊಂಡಿರ್ತಾರೆ, ಚೆನ್ನಾಗಿ ಕಾಣೋಂಗೆ ಹಚ್ಕೊಂಡಿರ್ತಾರೆ. ಜೊತೆಗೆ ಮತ್ತೆ ಆಯುಧಗಳನ್ನು ಚಕ್ರ ಶಂಖ ಎಲ್ಲ ಕಾಣ್ತಾ ಇರ್ತದೆ ಮುಖದಲ್ಲಿ. ಹೀಗೆಲ್ಲ ಕಾಣ್ತಕ್ಕಂತಹ ಮುಖ ಉಳ್ಳವರಾದರೂ ಕೂಡ, ಆದರೆ ನಿಷಿದ್ಧ ಕರ್ಮಗಳನ್ನು ಮಾಡ್ತಕ್ಕಂಥವರು ಅವರೂ ಕೂಡ ಮೋಕ್ಷಕ್ಕೆ ಹೋಗ್ತಾರಾ ಅಂತ ಸರ್ವತಾ ಹೀಗೆ ತಿಳಿಬಾರದು. ನಾವು ಮೈ ತುಂಬ ಪರಮಾತ್ಮನ ಆಯುಧನ ಧಾರಣೆ ಮಾಡಿಕೊಂಡ್ರೆ ಆ ಪರಮಾತ್ಮ ಏನು ಹೇಳಿದ್ದಾನೆ, ಶಾಸ್ತ್ರದಲ್ಲಿ ಇಂಥದ್ದು ಮಾಡು, ಇಂಥದ್ದು ಮಾಡಬೇಡ ಅಂತ ವೇದಗಳು ಏನು ಹೇಳ್ತಾ ಇದೆಯೋ ಆ ಕ್ರಮದಲ್ಲಿ ನಡೆದಾಗ ಮಾತ್ರ ನಮಗೆ ಮುಕ್ತಿ. ಬರೀ ಆಯುಧಗಳನ್ನ ಹಚ್ಕೊಂಡು ಪಾಪ ಮಾಡೋದು ಅಂತ ಹೋದರೆ ಅದು ಸುರಾಕುಂಭ ಮಿವಾಪಗಃ. ಆ ಸುರಾ ಪಾತ್ರ, ಮದ್ಯದ ಪಾತ್ರೆಯಲ್ಲಿ ಏನು ಹಾಕಿದ್ರೂ ಕೂಡ ಅದೇನಾಗ್ತದೆ, ಮದ್ಯನೇ ಅಂತ ಆಗ್ತದೆ. ಹೌದೋ ಇಲ್ಲ? ಹಾಗೆ ನಮ್ಮ ದೇಹ ಇದು ಪವಿತ್ರವಾಗೋದು ಪರಮಾತ್ಮನ ಆಯುಧಗಳನ್ನು ಧಾರಣೆ ಮಾಡೋದ್ರಿಂದ ಅದರಲ್ಲಿ ಸಂಶಯ ಇಲ್ಲ. ಹೊರಗೆ ಮಾತ್ರ ಆಯುಧಗಳನ್ನು ಧಾರಣೆ ಮಾಡಿಕೊಂಡು ಒಳಗೆ ಮಾತ್ರ ನಿಷಿದ್ಧಾಚರಣೆಯನ್ನು ಮಾಡ್ತಾ ಇದ್ದೀವಿ ಅಂದರೆ, ನಿಷಿದ್ಧ ಭಕ್ಷಣೆಯನ್ನು ಮಾಡ್ತೀವಿ, ನಿಷಿದ್ಧ ಕರ್ಮಗಳನ್ನು ಮಾಡ್ತೀವಿ ಅಂತಂದರೆ ಅದರಿಂದ ಅವನ ನರಕನೇ ಆಗ್ತದೆ, ಇದು ಸಂಶಯ ಬೇಡ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಹಾಗಿದ್ರೆ ಬರೀ ನಾಮ ಹಚ್ಚಿಕೊಂಡು ಬಿಟ್ಟರೆ ನಮ್ಗೆ ಮೋಕ್ಷ ಆಗತ್ತೆ ಅಂತಿಲ್ಲ. ಪರಮಾತ್ಮನ ನಾಮಗಳನ್ನು ಕೂಡ ಸದಾಕಾಲ ಉಚ್ಚಾರಣೆಯನ್ನು ಮಾಡಬೇಕು. ಆ ಹರಿಯ ನಾಮಗಳನ್ನು ವಿಶೇಷವಾಗಿ ವೈಷ್ಣವರು ಉಚ್ಚಾರಣೆ ಮಾಡ್ತಾ ಇರಬೇಕು. ಅದರ ಮೇಲೆ ಪರಮಾತ್ಮ ಹೇಳಿರ್ತಕ್ಕಂಥ ಆ ವೇದೋಕ್ತ ಕರ್ಮಗಳನ್ನು ಚಾಚೂ ತಪ್ಪದೆ ಮಾಡಬೇಕು. ಇಷ್ಟನ್ನು ಯಾರು ಮಾಡ್ತಾ ಇರ್ತಾರೆ, ನಿಷಿದ್ಧ ಕರ್ಮಗಳನ್ನು ಯಾರು ತ್ಯಾಗ ಮಾಡ್ತಾ ಇರ್ತಾರೆ, ವಿಹಿತ ಕರ್ಮಗಳನ್ನೇ ಯಾರು ಮಾಡ್ತಾ ಇರ್ತಾರೆ,
ಅವರೇ ನಿಜವಾಗಿರ್ತಕ್ಕಂಥ ವೈಷ್ಣವರು ಅಂತ ಪರಮಾತ್ಮ ಇಷ್ಟು ಲಕ್ಷಣಗಳನ್ನು ಕೂಡ ವೈಷ್ಣವ ಲಕ್ಷಣವನ್ನು ತಿಳಿಸ್ತಾ ಇದ್ದಾನೆ. ಹೀಗೆ ತಪ್ತ ಚಕ್ರಾಂಕಿತಂ ಕೃತ್ವ ಆತ್ಮನಾಮಥ ದೀಕ್ಷಿತಂ ಪದ್ಮಾಕ್ಷ ತುಳಸೀಮಾಲಂ ಕಿಂ ಫಲಂ ಬ್ರೂಹಿ ಕೇಶವ. ಇಲ್ಲಿ ತನಕ ತಪ್ತ ಮುದ್ರೆಗಳ ಧಾರಣಾಕ್ರಮ, ಅದನ್ನು ಹಚ್ಚಿಕೊಂಡ್ರೆ ಮಾಡಿದ್ರೆ ಏನು ನಮಗೆ ಫಲ ಇದೆ ಅಂತ ದೇವರು ತಿಳಿಸಿದ. ಇದರ ಮೇಲೆ ವೈಷ್ಣವ ಚಿಹ್ನೆಗಳು ಇನ್ಯಾವುದು ಅಂತ ಬ್ರಹ್ಮದೇವರು ಪ್ರಶ್ನೆ ಮಾಡ್ತಾರೆ. ಸದಾಕಾಲ ಕೊರಳಿನಲ್ಲಿ ಕೂಡ ಪರಮಾತ್ಮನ ಸಂಬಂಧಿಯಾಗಿರ್ತಕ್ಕಂಥ ಆ ತುಳಸಿಯ ಮಾಲೆಯನ್ನು ಧಾರಣೆ ಮಾಡಬೇಕು. ಇದು ವೈಷ್ಣವರ ಲಕ್ಷಣ. ಜೊತೆಗೆ ಪದ್ಮಾಕ್ಷ ಅಂತ ಆ ಪದ್ಮದ ಅಕ್ಷದಿಂದ ಮಾಡಲ್ಪಟ್ಟಿರ್ತಕ್ಕಂಥ, ಬೀಜದಿಂದ ಮಾಡಲ್ಪಟ್ಟಿರ್ತಕ್ಕಂಥ ಒಂದು ಹಾರ, ತುಳಸಿ ಹಾರ ಇದ್ದಂಗೆ ಅದು ಪದ್ಮಾಕ್ಷ ಮಾಲ ಅಂತ ಕರೀತಾರೆ. ಪದ್ಮಾಕ್ಷ ಮಾಲ, ತುಳಸಿ ಮಾಲ, ಇದನ್ನು ಧಾರಣೆ ಮಾಡಿರ್ತಕ್ಕಂಥ ವ್ಯಕ್ತಿಯೇ ವೈಷ್ಣವ ಅಂತ ಮತ್ತೆ ಪರಮಾತ್ಮ ಹೇಳ್ತಾ ಇದ್ದ. ದೇವರಂತಾನೆ, ತುಳಸಿ ಕಾಷ್ಟ ಸಂಭೂತ ಯೋ ಮಾಲಾ ಚ ಹತೆ ದ್ವಿಜಃ ವಹತೆ ದ್ವಿಜಃ ಅಪ್ಯಶೌಚೋಪ್ಯನಾಚಾರೋ ಮಮ ವೈತಾನಿ ನ ಸಂಶಯ. ಒಬ್ಬ ವ್ಯಕ್ತಿ ತಾನು ಕೂಡ ಶುದ್ಧನಾಗಿರ್ಬೇಕು, ಯಾವಾಗಲೂ ಕೂಡ ನನಗೆ ಅಶುಚಿಯ ಸಂಪರ್ಕ ಆಗಬಾರ್ದು ಅಂತಂದರೆ ಎಲ್ಲೆಲ್ಲೋ ಹೋಗ್ತಾ ಇರ್ತಾನೆ ಪಾಪ, ಎಲ್ಲೋ ಕೆಲಸಕ್ಕೆ ಹೋಗಬೇಕಾಗಿರ್ತದೆ, ಯಾರನ್ನೂ ಮುಟ್ಟಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ಯಾರು ತುಳಸಿ ಮಾಲಿಕೆಯನ್ನು ಧಾರಣೆ ಮಾಡಿರ್ತಾರಲ್ಲ ಅವ್ರು ಯಾವಾಗಲೂ ಕೂಡ ಪವಿತ್ರರೇ, ಇದ್ರಲ್ಲಿ ಸಂದೇಹ ಬೇಡ ಅಂತ ಪರಮಾತ್ಮ ಅಂತ ಇದೆ. ನಾವು ತುಳಸಿ ಮಾಲೆಯನ್ನು ಧಾರಣೆ ಮಾಡಿಕೊಂಡು ಹೊರಗೆ ಹೋದರೆ ಯಾರಾದರೂ ಮುಟ್ತಾರಲ್ಲ, ಮತ್ತೆ ಅವ್ರು ಮುಟ್ಟಿದ್ರೂ ಕೂಡ ಅವರ ಪಾಪ ನಮಗೆ ತಾಕೋದಿಲ್ಲ, ಅಂಟೋದಿಲ್ಲ. ಯಾವಾಗ ಆ ಪರಮಾತ್ಮನಿಗೆ ಸಂಬಂಧಿತವಾಗಿರ್ತಕ್ಕಂಥ ತುಳಸಿಯ ಮಾಲೆಯನ್ನು ನಾವು ಮೈ ಮೇಲೆ ಧಾರಣೆ ಮಾಡಿದರೆ ನಮ್ಮ ದೇಹ ಪವಿತ್ರವಾಗಿರ್ತದೆ. ನಮಗೆ ಅಶುಚಿಯ ಸಂಪರ್ಕ ಆದರೂ ಕೂಡ ನಾವು ಅಶುಚಿಯನ್ನು ಹೊಂದಲಿಕ್ಕೆ ಕಾರಣ ಇಲ್ಲ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಜೊತೆಗೆ ಧಾತ್ರಿ ಫಲದ ಮಾಲೆಯನ್ನು ಹಾಕೋಬೇಕು. ಯಾವಾಗ ಧಾತ್ರಿ ಒಂದು ಸಂದರ್ಭದಲ್ಲಿ ಹೇಳ್ತಾರೆ, ಧಾತ್ರಿಯಿಂದ ನಲ್ಲಿಕಾಯಿಂದ ಮಾಡಲ್ಪಟ್ಟಿರ್ತಕ್ಕಂಥ ಒಂದು ಹಾರ, ಅದು ತುಳಸಿ ಮಾಲೆ ಅಂತ. ನಲ್ಲಿಕಾಯನ್ನು ಒಣಗಿಸ್ಬಿಟ್ಟು ಅದನ್ನು ಹಾರ ಮಾಡಿಕೊಂಡು ಹಿಂದಿನ ಕಾಲಕ್ಕೆಲ್ಲ ಧಾರಣೆ ಮಾಡ್ತಾ ಇದ್ರು. ಹಾಗೆ ಮಾಡಿದ್ರೂ ಕೂಡ ಅದು ದೇಹ ಪವಿತ್ರವಾಗ್ತದೆ ಅಂತ ಅರ್ಥ. ದೃಶ್ಯತೆ ಯಸ್ಯ ದೇಹೇತು ಸವೈ ಭಾಗವತೋ ನರಹ, ಅವನೇ ಭಾಗವತೋತ್ತಮ ಅಂತ. ಧಾತ್ರಿ ಫಲದ ಮಾಲೆಯನ್ನು ಹಾಕ್ಕೊಂಡವನು, ತುಳಸಿ ಮಾಲಿಕೆಯನ್ನು ಹಾಕ್ಕೊಂಡವನು, ಅಥವಾ ಪದ್ಮಾಕ್ಷ ಮಾಲವನ್ನು ಧಾರಣೆ ಮಾಡಿರ್ತಕ್ಕಂಥವನು, ಈ ಮೂವರೂ ಕೂಡ ನನ್ನ ಭಕ್ತರೇ, ವೈಷ್ಣವರೇ, ಇಲ್ಲಿ ಸಂದೇಹ ಬೇಡ ಅಂತ ಬ್ರಹ್ಮದೇವರಿಗೆ ಪರಮಾತ್ಮ ಹೇಳ್ತಾ ಇದ್ದ. ಹಾಗಿದ್ರೆ ಇದೆಲ್ಲವೂ ಕೂಡ ಧಾರಣೆ ಮಾಡಬೇಕು. ಹೊಸದಾಗಿ ಏನೇನೋ ಹೇಳ್ತಾರೆ ಪಾಪ, ಆ ಮಾಲೆ ಈ ಮಾಲೆ ಹಾಕ್ಕೊಳ್ರಿ ನಿಮ್ಗೆ ಒಳ್ಳೇದಾಗ್ಬಿಡುತ್ತೆ ಅಲ್ಲ, ಬಹಳ ಸುಳ್ಳದು. ಇಂಥ ಪರಮಾತ್ಮ ತಾನು ತನ್ನ ಬಾಯಲ್ಲೇ ಹೇಳಿರ್ತಕ್ಕಂಥ 3 ಮಾಲೆಗಳು ಅಂದರೆ, ಒಂದು ತುಳಸಿ ಮಾಲ, ಎರಡನೇದು ಮತ್ತೆ ಪದ್ಮಾಕ್ಷ ಮಾಲ, ಮೂರನೇದು ಧಾತ್ರಿಯ ಮಾಲ. ಇದನ್ನು ನಾವು ಧಾರಣೆ ಮಾಡಿದಾಗ ಮಾತ್ರ ನಮ್ಗೆ ಶ್ರೇಯಸ್ಸಾಗಿ. ಯಾರೋ ಪಾಪ ವ್ಯಾಪಾರಕ್ಕೆ ಅಂತೀಗೆಲ್ಲ ಏನೋ ಹೇಳ್ತಾ ಇರ್ತಾರೆ, ಆ ಮಾಲೆ ಹಾಕ್ಕೊಳ್ರಿ ಈ ಮಾಲೆ ಹಾಕ್ಕೊಳ್ರಿ ಅಂತ. ಆ ಮಾಲೆ ಹಾಕ್ಕೊಂಡ್ರೆ ಮತ್ತೆ ನಾವೇ ಕೃಷ್ಣಾರ್ಪಣ ಅಂತ ಆಗಬೇಕಾಗ್ತದೆ. ಹಾಗಿದ್ರೆ ಯಾವ ಮಾಲೆಯನ್ನು ಧಾರಣೆ ಮಾಡಬೇಕು ಅಂತ ಪರಮಾತ್ಮ ಅಂದ, ಇಂಥ ಮಾಲೆಗಳನ್ನೇ ಹಾಕ್ಕೊಳ್ರಿ, ಅಲ್ಲಿ ನಿಷಿದ್ಧವಾದದ್ದು, ಅದನ್ನು ಧಾರಣೆ ಮಾಡ್ತಕ್ಕಂಥದ್ದಲ್ಲ. ತುಳಸಿ, ಪದ್ಮಾಕ್ಷಿ, ಧಾತ್ರಿ, ಇದು 3 ವಿಹಿತವಾಗಿರ್ತಕ್ಕಂಥ ಮಾಲೆಗಳನ್ನು ನಾವು ಧಾರಣೆ ಮಾಡಬೇಕು ಅಂತ ತಿಳಿಸಿದ್ದಾರೆ. ತುಳಸಿ ದಲಜಾಂ ಮಾಲಾಂ ಕಂಠಸ್ಥ ವಹತೇತು ಯಹ ಮಮೋತ್ತೀರ್ಣ ವಿಶೇಷೇಣ ಸನಮಸ್ಯೋ ದ್ಯೋಕಸಾಂ. ಯಾರು ತುಳಸಿ ಮಾಲಕ್ಕೆಯನ್ನು ಧಾರಣೆ ಮಾಡಿರ್ತಕ್ಕಂಥ ವ್ಯಕ್ತಿ ಇದ್ದಾನಲ್ಲ, ಅವನು ನಮಸ್ಕಾರ ಮಾಡಿಸ್ಕೊಳ್ಳಿಕ್ಕೆ ಅಂತ ಯೋಗ್ಯನಾಗ್ತಾನಂತ. ಅಂಥ ಒಳ್ಳೆ ಪವಿತ್ರತೆ ಅವನಲ್ಲಿ ಬರ್ತಾ ಇದೆ ಅಂತ ದೇವರಂತ ಇದ್ದಾನೆ. ತುಳಸಿ ದಲಜಾಂ ಮಾಲಾಂ ಧಾತ್ರಿ ಫಲಕೃತಾವಪಿ ದದಾತಿ ಪಾಪ ನಿರ್ಮುಕ್ತಾಂ ಕಿಂ ಪುನರ್ ಮಮ ಸೇವಿನಾಂ. ನನ್ನ ಭಕ್ತರು ಅಂದರೆ ಅವರು ಯಾವಾಗಲೂ ಕೂಡ ತುಳಸಿ ಧಾತ್ರಿ ಮಾಲಿಕೆಗಳನ್ನು ಹಾಕ್ಕೊಂಡಿರ್ತಾರೆ. ಇದೇ ನನ್ನ ಭಕ್ತರ ಲಕ್ಷಣ ಅಂತ ಪರಮಾತ್ಮ ತಿಳಿಸ್ತಾ, ಜೊತೆಗೆ ಯಾರು ಕೂಡ ಸದಾಕಾಲ ಧಾರಣೆ ಮಾಡಿಕೊಂಡು ಇರ್ತಾರಲ್ಲ ಅವ್ರಿಗೆಂಥ ಪುಣ್ಯ ಕೊಡ್ತೀನಿ ಅಂದರೆ, ಪತ್ರೇ ಪತ್ರೇ ಅಶ್ವಮೇಧಾನಾಂ ದಶಾನಾಂ ಲಭತೆ ಫಲಂ. ಎಷ್ಟು ನೀವು ಕೂಡ ಮಣಿಗಳನ್ನು ತುಳಸಿ ಮಾಲಿಕೆಯಿಂದ ಅಂದರೆ ತುಳಸಿಯಿಂದ ಮಾಡಲ್ಪಟ್ಟಿರ್ತಕ್ಕಂಥ, ಅಂದರೆ ತುಳಸಿ ಕಾಷ್ಟದಿಂದ ಮಾಡಲ್ಪಟ್ಟಿರ್ತಕ್ಕಂಥ ಮಣಿಗಳು, ಎಷ್ಟೆಷ್ಟು ಮಣಿ ಹೆಚ್ಚಿರ್ತದೋ
ಆ ಮಾಲೆಯಲ್ಲಿ ಅಷ್ಟಷ್ಟು ಒಂದೊಂದು ಮಣಿಗೂ ಇಂಟು 10 ಪಟ್ಟು ಅಶ್ವಮೇಧ ಯಜ್ಞಗಳನ್ನು ಮಾಡಿರ್ತಕ್ಕಂಥ ಪುಣ್ಯ ಕೊಡ್ತೀನಿ ಅಂತ ಪರಮಾತ್ಮ ಹೇಳ್ತಾ ಇದ್ದ. ತುಳಸಿ ಮಾಲೆಗಳನ್ನ ಹಾಕೊಂತೀವಿ ನಾವು. ಎಷ್ಟು ಹಾಕೊಂತೀವಿ ಅಂದರೆ ಎಷ್ಟು ಹಾಕ್ಕೊಂಡಿರ್ತೀರೋ ಒಂದೊಂದು ಮಾಲಿಕೆಗೂ ಕೂಡ ಒಂದೊಂದು ಯಾವುದು ಮತ್ತೆ ಮಣಿ, ಆ ಮಣಿಗೆ 10 ಪಟ್ಟು ಹೆಚ್ಚು ನಾನು ಕೂಡ ಪುಣ್ಯ ಕೊಡ್ತೀನಿ. ಏನು ಪುಣ್ಯ ಕೊಡ್ತೀಯಪ್ಪ ಅಂದರೆ ದೇವ್ರನ್ನ ಕೇಳಿದ್ರೆ, ನೀವು 10 ಪಟ್ಟು ಹೆಚ್ಚು ಅಶ್ವಮೇಧಾದಿ ಯಜ್ಞಗಳನ್ನ ಮಾಡಿರ್ತಕ್ಕಂಥ ಪುಣ್ಯ ನಿಮಗೆ ಸದಾ ಕಾಲ ಬರುವಂತೆ ಮಾಡ್ತೀನಿ ಅಂತ ಪರಮಾತ್ಮ ಅಂತ. ಅದನ್ನು ತುಳಸಿ ಮಾಲಿಕೆಯನ್ನು ಧಾರಣೆ ಮಾಡ್ತಕ್ಕಂಥದ್ದು ಎಷ್ಟು ಪುಣ್ಯತಮ ಅಂತಂದರೆ, ನಮಗೆ ಒಂದು ಮಣಿಗೆ 10 ಪಟ್ಟು ಹೆಚ್ಚು ನಮಗೆ ಅಶ್ವಮೇಧ ಯಜ್ಞದ ಪುಣ್ಯ. ಇನ್ನು 108 ಹಾಕ್ಕೊಂತಾರೆ ಅಥವಾ 28 ಹಾಕ್ಕೊಂತಾರೆ. ಇಷ್ಟು ನಾವು ಮಾಲಿಕೆಯನ್ನು ಧಾರಣೆ ಮಾಡ್ತೀವಿ ಅಂದರೆ ಅಷ್ಟಷ್ಟು ಪುಣ್ಯ ನಮಗೆ ಬರ್ತಾ ಇದೆ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಇಂಥ ತುಳಸಿ ಕಾಷ್ಟದಿಂದ ಮಾಡಲ್ಪಟ್ಟಿರ್ತಕ್ಕಂಥ ಮಾಲ, ಅದನ್ನು ಫಲಂ ಯಚ್ಛಾಮ್ಯಹಂವತ್ಸ್ಯ ಪ್ರತ್ಯಂ ದ್ವಾರಕೋದ್ಭವಂ, ದ್ವಾರಕಾ ಕ್ಷೇತ್ರದಲ್ಲಿ ವಾಸ ಮಾಡ್ಕೊಂಡಿದ್ರೆ ಏನು ಪುಣ್ಯ ಬರಬೇಕು? ತುಳಸಿ ಮಾಲೆಯನ್ನು ಹಾಕ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಅಂಥ ಪುಣ್ಯ ನಾನು ಕೊಡ್ತಾ ಇದ್ದೀನಿ, ನಿತ್ಯದಲ್ಲೂ ಕೊಡ್ತೀನಿ ಅಂತ ಪರಮಾತ್ಮ ಅಂದ. ನಿವೇದ್ಯ ಭಕ್ತ್ಯಾ ಮಾಂ ಮಾಲಾಂ ತುಳಸಿ ಕಾಷ್ಟ ಸಂಭವಾಂ ವಹತೆ ಯೋ ನರ ಭಕ್ತ್ಯಾ ತಸ್ಸವೇ ನಾಸ್ತಿಪಾತಕಂ. ಯಾರಿಗೆ ಪಾಪ ಇಲ್ಲ ಅಂದರೆ ನಿತ್ಯ ನನಗೆ ಅರ್ಪಿತವಾದ ತುಳಸಿ ಕಾಷ್ಟದಿಂದ ಆ ಮಾಲೆಯನ್ನು ಮಾಡಿಕೊಂಡು ಯಾರು ಧಾರಣೆ ಮಾಡಿದಲ್ಲ, ನಿಷ್ಪಾಪಿ ಅಂತ ಆಗಿಬಿಡ್ತಾನೆ, ಅವನಲ್ಲಿ ಪಾಪನೇ ಇಲ್ಲ ಅಂತ ಆಗಿಬಿಡ್ತದೆ. ಸದಾ ಪ್ರೀತಿ ಮನಸ್ತಸ್ಯ ಅಹಂ ಪ್ರಾಣವರೋಹಿ ಸಹ ತುಳಸಿ ಕಾಷ್ಟ ಸಂಭೂತಾಂ ಯೋಮಾಲಾಂ ವಹತೇ ನರಹ. ಯಾರು ತುಳಸಿ ಕಾಷ್ಟದ ಮಾಲಿನ ಹಾಕ್ಕೊಂಡಿರ್ತಾರಲ್ಲ ಅಂಥವ್ರು ಮಾಡಿರ್ತಕ್ಕಂಥ ಪಾಪಗಳಿಗೆ ಪ್ರಾಯಶ್ಚಿತ್ತನೇ ಬೇಡ. ಯಾವುದು ಪ್ರಾಯಶ್ಚಿತ್ತ ಅಂದರೆ ನನ್ನ ಮಾಲೆಯನ್ನು ಹಾಕ್ಕೊಳ್ಳೋದೇ, ಆ ತುಳಸಿ ಮಾಲೆಯನ್ನು ಹಾಕ್ಕೊಳ್ಳೋದೇ ಪ್ರಾಯಶ್ಚಿತ್ತ. ಅದೇ ಪಾಪಗಳಿಗೆ ಪ್ರಾಯಶ್ಚಿತ್ತ, ಬೇರೆದೇನು ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳೋದು ಪ್ರತ್ಯೇಕವಾಗಿ ಬೇಕಾಗಿಲ್ಲ ಅಂತ ಪರಮಾತ್ಮ ಅಂತ ಇದ್ದಾನೆ. ಇಂಥ ಪ್ರಾಯಶ್ಚಿತ್ತನ್ನು ಮಾಡಿಸ್ತಕ್ಕಂಥದ್ದೇ ಈ ತುಳಸಿ ಮಾಲಕೆಯನ್ನು ಧಾರಣೆ ಮಾಡ್ತಕ್ಕಂಥದ್ದು. ತುಳಸಿ ಕಾಷ್ಟಮಾಲ ಅಂತೂ ಪ್ರೇತರಾಜಸ್ಯ ದೂತಕಾ ದೃಷ್ಟ್ವಾ ನಶ್ಯಂತಿ ದೂರೇಣ ವಾತೋದ್ಧೂತಂ ಯಥಾ ಬಲಂ. ಪರಮಾತ್ಮ ಅಂತ ಇದ್ದಾನೆ, ಯಾವ ರೀತಿಯಾಗಿ ಗಾಳಿ ಜೋರಾಗಿ ಬೀಸಿದಾಗ ಕಾಷ್ಟ ಸಣ್ಣ ಸಣ್ಣ ಎಲೆಗಳು ದೂರ ಓಡಿಬಿಡ್ತದೋ, ಅದೇ ರೀತಿಯಲ್ಲಿ ಯಾವ ಒಬ್ಬ ವ್ಯಕ್ತಿ ತುಳಸಿ ಮಾಲಿಕೆಯನ್ನು ಧಾರಣೆ ಮಾಡ್ಕೊಂಡಿರ್ತಾನಲ್ಲ, ಅವನು ನೋಡಿದ ಕೂಡಲೇ ಯಮದೂತರು ದೂರ ಓಡಿಬಿಡ್ತಾರಂತ. ಯಮದೂತರು ಹತ್ತಿರ ಬರೋದಿಲ್ಲಂತ, ನಮ್ಮನ್ನು ಮುಟ್ಲಿಕ್ಕೆ ಅಂತ ಬರೋದಿಲ್ವಂತ. ಯಾವಾಗ ಯಾರ ದೇಹದಲ್ಲಿ ತುಳಸಿಯ ಮಾಲಿಕೆ ಕಾಣ್ತಾ ಇತ್ತು, ಆ ತುಳಸಿ ಮಾಲಿಕೆ ಎಂಥದ್ದಾಗಿರಬೇಕು? ಪರಮಾತ್ಮನಿಗೆ ಅರ್ಪಿತವಾಗಿರ್ತಕ್ಕಂಥ ನಿರ್ಮಾಲ್ಯದಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದಾಗಬೇಕು. ಅಥವಾ ಹೊಸದಾಗಿರ್ತಕ್ಕಂಥ ತುಳಸಿ ಮಾಲೆಯನ್ನು ನಾವು ಖರೀದಿ ಮಾಡ್ತೀವಿ ಅಂತಂದರೂ ಕೂಡ ಅದು ಪರಮಾತ್ಮನಿಗೆ ಹಾಕೇ ನಾವು ಧಾರಣೆ ಮಾಡಬೇಕು. ಆ ಮಾಲೆಗೆ ಮಾಲಾ ಸಂಸ್ಕಾರ ಅಂತಿದೆ. ಹೊಸದಾಗಿರ್ತಕ್ಕಂಥ ತುಳಸಿ ಮಾಲೆಯನ್ನು ತೊಗೊಂಡ್ರೆ ಅಂಗಡಿಲಿ ತೊಗೊಂಡ್ಮೇಲೆ ತಕ್ಷಣ ನಾವು ಹಾಕೊಂಡ್ಬಿಡಬಾರ್ದು. ಹಾಗೆ ಹಾಕೊಂಡ್ರೂ ಕೂಡ ಫಲ ಇಲ್ಲ. ಅದು ಯಾವಾಗ ನಮಗೆ ಫಲ ಉಂಟಾಗತ್ತೆ ಅಂತಂದರೆ ಅದು ಪರಮಾತ್ಮನಿಗೆ ಮೊದಲಿಗೆ ಅರ್ಪಣೆ ಮಾಡಿ ಅದು ನಿರ್ಮಾಲ್ಯ ಅಂತ ಆಗಬೇಕು. ಪರಮಾತ್ಮ ನಿರ್ಮಾಲ್ಯ ಅಂತ ಆದಮೇಲೆ ಅದನ್ನು ನಾವು ಧಾರಣ ಮಾಡೋದ್ರಿಂದ ನಮಗೆ ಈ ಹೇಳಲ್ಪಟ್ಟಿರ್ತಕ್ಕಂಥ ಇಷ್ಟು ತನಕ ಏನು ಹೇಳಿದ್ದಾನೆ ಪುಣ್ಯ, ಆ ಪುಣ್ಯ ನಮಗೆ ಲಭಿಸ್ತದೆ ಅಂತ ದೇವರಂತ ಇದ್ದ. ಸುಮ್ಮನೆ ತಾನು ಕೂಡ ಮಾಡ್ಕೊಂಡು ಹಾಕೊಳ್ಳೋದಿಲ್ಲ. ತುಳಸಿ ಮಾಲಿಕೆಯನ್ನು ಪರಮಾತ್ಮನಿಗೆ ಬಿಟ್ಟು ಇನ್ನೊಬ್ಬರು ಬೇರೆ ಯಾರು ಕೂಡ ಧಾರಣೆ ಮಾಡಲಿಕ್ಕೆ ಯೋಗ್ಯತಾ ಇಲ್ಲ. ರಮಾ ಬ್ರಹ್ಮಾದಿಗಳಿಗೂ ಕೂಡ ಅದನ್ನು ಏರಿಸಬಾರ್ದು ಡೈರೆಕ್ಟಾಗಿ. ಪರಮಾತ್ಮ ನಿರ್ಮಾಲ್ಯ ಅಂತಾದರೆ ಮಾತ್ರ ತುಳಸಿಯನ್ನು ಮತ್ತು ಬೇರೆ ದೇವತೆಗಳು ಏರಿಸ್ಲಿಕ್ಕೆ ಬರ್ತದೆ. ಇಲ್ಲಾಂದರೆ ತುಳಸಿ ಅಂತನೂ ಸದಾಕಾಲ ಪರಮಾತ್ಮನಿಗೆ ವಿಷ್ಣುವಿಗೆ ಮೀಸಲಾಗಿರ್ತಕ್ಕಂಥ ಪತ್ರ. ಆ ಕಾರಣದಿಂದ ನಾವು ಆ ತುಳಸಿ ಮಾಲಿಕೆಯನ್ನು ಹಾಕೋಬೇಕಾದರೂ ಕೂಡ ಏನೇ ಹಾಕೋಬೇಕಾದರೂ ಕೂಡ ಪರಮಾತ್ಮನ ಅರ್ಪಣೆ ಮಾಡಿ ಹಾಕೋಬೇಕು. ಹಾಗೆ ಹಾಕ್ಕೊಂಡ್ರೆ ನೋಡ್ರಿ, ಅವರ ಹತ್ರ ಯಮದೂತರು ಬರಲಿಕ್ಕೆ ಸಾಧ್ಯ ಇಲ್ಲ. ನೋಡ್ತಾ ಇದ್ದಂಗೆ ಆ ವ್ಯಕ್ತಿಯನ್ನು ದೂರ ಓಡಿಬಿಡ್ತಾರಂತೆ. ಅಂಥ ರೀತಿಯಾಗಿರ್ತಕ್ಕಂಥ ದೊಡ್ಡ ಯೋಗ್ಯತಾ ಆ ತುಳಸಿ ಮಾಲೆ ಧಾರಣೆ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಬರ್ತಾ ಇದೆ. ಯದುಗೃಹೇ ತುಳಸಿ ಕಾಷ್ಟಂ ಪತ್ರಂ ಶುಷ್ಕಮಥಾರ್ದ್ರಕಂ ಭವಂತಿ ತದ್ಗೃಹೇ ನೈಷ ಪಾಪಂ ಸಂಕ್ರಮತೆ ಕಲವು. ಇಂಥ ಕಲಿಯುಗದಲ್ಲೂ ಕೂಡ ನಿಮ್ಮ ಮನೆಯಲ್ಲಿ ಪಾಪ ಕಿಂಚಿತ್ತೂ ಇರಬಾರ್ದು ಅಂತಾದರೆ, ನಿಮ್ಮ ದೇಹದಲ್ಲಿ ಅಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲೇ ಪಾಪ ಇರಬಾರ್ದು, ಪಾಪಕಾರಕರಾಗಿರ್ತಕ್ಕಂಥ ಅಸುರರು ವಾಸ ಮಾಡಿಕೊಂಡಿರಬಾರ್ದು, ದುಷ್ಟಶಕ್ತಿಗಳು ಇರಬಾರ್ದು ಅಂದರೆ ಆ ಮನೇಲಿ ಏನು ಮಾಡಬೇಕು ಅಂದರೆ
ಚೆನ್ನಾಗಿ ತುಳಸಿ ಹಾಕಿಬಿಡ್ಬೇಕು. ಸುತ್ತಲೂ ಅದು ತುಳಸಿ ಹಾಕಬೇಕು. ಮನೆ ಸುತ್ತಲೂ ತುಳಸಿ ವನವನ್ನು ಮಾಡಬೇಕು. ಯಾರ ಮನೆಯಲ್ಲಿ ತುಳಸಿ ವನ ಇರ್ತದೋ ಅದು ಅವ್ರ ಮನೆ ಅಲ್ಲ, ಅದು ದೇವ್ರ ಮನೆ ಅಂತ ಆಗಿಬಿಡುತ್ತೆ. ದೇವರಂತ ತುಳಸಿ ಕಾನನೋ ಯತ್ರ ಯತ್ರ ಪದ್ಮ ವನಾನಿ ಚ ವಸಂತಿ ವೈಷ್ಣವೋ ಯತ್ರ ತತ್ರೈವ ನಿವಸಾಮ್ಯಹಂ ಅಂತ ದೇವ್ರು ಹೇಳ್ತಾನೆ. ಯಾವ ಮಾತಿದು? ಮತ್ತೆ ಸ್ಕಾಂದ ಪುರಾಣದ ಮಾತು. ಸ್ಕಾಂದ ಪುರಾಣದಲ್ಲಿ ಅಂತಾನೆ ಪರಮಾತ್ಮ, ಯಾರ ಮನೆಯಲ್ಲಿ ತುಳಸಿ ಕಾಣ್ತದೋ ಅವ್ರ ಮನೆ ನನ್ನ ಮನೆ ಅಂತ ಅಂದ್ಬಿಟ್ಟ. ತುಳಸಿಯ ಕಾನನ, ತುಳಸಿಯ ವನವನ್ನಾಗಿ ತಮ್ಮ ಮನೆಯನ್ನು ಮಾಡ್ಕೊಂಡಿರ್ತಾರಲ್ಲ, ಮನೆ ಮುಂದೆ ಪೂರ್ತಿ ತುಳಸಿ ಗಿಡ ಹಾಕೋದು. ಕಾರ್ತೀಕ ಮಹಾತ್ಮನಂತೂ ಹೇಳ್ತಾರೆ, ತುಳಸಿ ಗಿಡವನ್ನು ಬೆಳೆಸೋದೇ ಒಂದು ಪುಣ್ಯ ಅಂತ. ತುಳಸಿ ಗಿಡ ನೆಡೋದೇ ಒಂದು ಪುಣ್ಯ ಅಂಥದ್ದು. ಆ ತುಳಸಿಯನ್ನು ಬೆಳೆಸಿ ಮನೆ ಸುತ್ತಲೂ ಕೂಡ ತುಳಸಿಯನ್ನು ಹಾಕ್ಕೊಂಡಿರ್ತಾನೆ ಅಂದರೆ ಆ ಮನೆ ಅಲ್ಲ, ಅದು ವೈಕುಂಠ ಇದ್ದಂಗೆ. ಅಂಥ ಪುಣ್ಯತಮವಾಗಿರ್ತಕ್ಕಂಥ ಸ್ಥಾನ ಅಂತ ಆಗಿಬಿಡ್ತದೆ. ದೇವರ ನಿತ್ಯ ನೆಲೆಸ್ತಕ್ಕಂಥ ಒಂದು ಗುಡಿ ಅಂತ ಆಗಿಬಿಡುತ್ತೆ ನಿಮ್ಮ ಮನೆಯೇ ದೇವಸ್ಥಾನ ಆಗ್ತದೆ. ಯಾವಾಗ ದೇವಸ್ಥಾನ ಅಂತಾಯಿತೋ, ದೇವರಿದ್ದಾನೆ ಅಂತಾಯಿತೋ, ಅಲ್ಲಿ ಅಸುರರು ಬರ್ತಾರೇನು, ದುಷ್ಟಶಕ್ತಿಗಳು ಬರ್ತಾವೇನು, ದುಃಖ ಇರ್ತದೆ ಅಲ್ಲಿ ಆ ಮನೆಯಲ್ಲಿ, ಸರ್ವಥಾ ಇರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತೆಲ್ಲ ಏನೇನೋ ಗಿಡ ತಂದು ಹಾಕ್ತಾರೆ ಪಾಪ. ಅದು ಹಾಕಿದ್ರೆ ಏನು ಪ್ರಯೋಜನ ಇಲ್ಲ, ದೈತ್ಯರು ಬರಬೇಕಷ್ಟೆ. ಅವ್ರು ಬರಲಿಕ್ಕೆ ಅಂತೆಲ್ಲ ಶೋ ಗಿಡಗಳು ಅಂತ ಏನೋ ಬರ್ತದೆ ಪಾಪ. ಅದೊಂದು ಹೂ ಬಿಡೋದಿಲ್ಲ, ಒಂದು ವಾಸನೆ ಇರೋದಿಲ್ಲ, ಏನಿರಲ್ಲ ಪಾಪ. ನೋಡ್ಲಿಕ್ಕೆ ಮಾತ್ರ ಚಂದ ಕಾಣ್ತಾ ಇರ್ತದೆ, ಅಲಂಕಾರಿಕ ಗಿಡಗಳು. ಅದನ್ನು ತಂದು ಇಡ್ತಾ ಇರ್ತಾರೆ ಪಾಪ ಮನೇಲಿ. ಒಂದು ತುಳಸಿ ಗಿಡ ಕಾಣಲ್ಲ ಹುಡುಕಿದ್ರು ಕೂಡ. ಆದರೆ ಒಂದು ತುಳಸಿ ದಳ ನಿಮ್ಮ ಮನೇಲಿ ಇತ್ತು ಅಂತಂದರೆ ದೇವರಂತ ಒಂದೇ ತುಳಸಿ ದಳ ಯಾರ ಮನೇಲಿ ಇರ್ತದೋ ಅವ್ರ ಮನೇಲಿ ಯಾವ ದುಷ್ಟ ಶಕ್ತಿಗಳು ಕೂಡ ವಾಸ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾವ ರೀತಿಯಾಗಿರ್ತಕ್ಕಂತಹ ರಾಕ್ಷಸರು ಅಸುರರು ಯಾರ ಬಾಧೆ ನಮಗಾಗಬಾರ್ದು ಅಂತಂದರೆ ನಾವು ಒಂದು ತುಳಸಿ ದಳ ಆದರೂ ಕೂಡ ನಮ್ಮ ಮನೇಲಿ ಇಟ್ಕೊಂಡಿರ್ಬೇಕು. ಅದೆಂಥ ತುಳಸಿ ದಳ ಆಗಬೇಕದು? ಪರಮಾತ್ಮನಿಗೆ ಅರ್ಪಿತವಾಗಿರ್ತಕ್ಕಂಥ ತುಳಸಿ ದಳ. ಅಷ್ಟು ದೊಡ್ಡ ಪುಣ್ಯ ಇದೆ. ಒಂದು ತುಳಸಿ ದಳಕ್ಕೆ ಇಷ್ಟು ಪರಮಾತ್ಮ ಫಲ ಹೇಳ್ತಾನೆ. ಅಂಥದ್ದು ಪರಮಾತ್ಮನಿಗೆ ಅರ್ಪಣೆ ಮಾಡಿರ್ತಕ್ಕಂಥ ತುಳಸಿ ದಳವನ್ನು ನಿತ್ಯ ನಾವು ಕೂಡ ಕಿವಿಯಲ್ಲಿ ಧಾರಣೆ ಮಾಡಬೇಕು. ಕಿವಿಯಲ್ಲಿ ಇಟ್ಕೊಂಡಿರ್ತೀವಿ ಅಂತಂದರೆ ಅದು ಪುಣ್ಯ ಏನು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಉತ್ತಮವಾಗಿರ್ತಕ್ಕಂಥ ಫಲವನ್ನು ಕೊಡ್ತದೆ. ಆ ಕಾರಣದಿಂದ ದೇವರಂತಾನೆ ತುಳಸಿ ಗಿಡವನ್ನು ಯಾರು ಸುತ್ತಲೂ ನಿಮ್ಮ ಮನೇಲಿ ಹಾಕ್ಕೊಂಡಿರ್ತೀರಲ್ಲ, ನಿಮಗೆ ಒಂದೊಂದು ತುಳಸಿ ಗಿಡಕ್ಕೂ 100 ಪಟ್ಟು ಹೆಚ್ಚು ಅಶ್ವಮೇಧ ಮಾಡಿರ್ತಕ್ಕಂಥ ಪುಣ್ಯವನ್ನು ನಾ ಕೊಡ್ತಾ ಇದ್ದೀನಿ ಅಂತ ಅರ್ಥ. ಅಂಥ ದೊಡ್ಡ ಪುಣ್ಯ ನಾವು ಸಂಪಾದನೆ ಮಾಡಲಿಕ್ಕೆ ಬಹಳ ಸುಲಭವಾದ ಉಪಾಯ ಅಂದರೆ ಮನೆಯಲ್ಲಿ ತುಳಸಿಯನ್ನು ಹಾಕೊಳ್ಳೋದು. ಇನ್ನು ಅದಕ್ಕೆ ವೃಂದಾವನ ಮಾಡ್ತಾರೆ ಅಂದರೆ ಇನ್ನೂ ಹೆಚ್ಚು ಪುಣ್ಯ. ವೃಂದಾವನ ಮಾಡಲಿ ದೇವರ ಸಮೇತವಾಗಿ ತುಳಸಿಯನ್ನು ಪೂಜಾ ಮಾಡ್ತಾರೆ ಅಂದರೆ ಅವ್ರಿಗೆ ಸಾಯುಜ್ಯ ರೂಪವಾಗಿರ್ತಕ್ಕಂಥ ಮೋಕ್ಷವನ್ನೇ ಪರಮಾತ್ಮ ಕೊಡ್ತಾನೆ ಅನ್ನ ಹೇಳ್ತಾರೆ. ಇಂಥ ವೃಂದಾವನ ಅಂತಂದರೆ ಸಕಲ ದೇವತೆಗಳ ವಾಸಸ್ಥಾನ. ಆ ವೃಂದಾವನ ಮಾಡಿ ಅಲ್ಲಿ ತುಳಸಿಯನ್ನು ಇಟ್ಟು ಅಲ್ಲಿ ಪರಮಾತ್ಮನ ಒಂದು ಕೃಷ್ಣನ ಪ್ರತಿಮೆಯನ್ನಿಟ್ಟು ನಿತ್ಯ ಯಾರು ಪೂಜೆ ಮಾಡ್ತಾರೆ ಸ್ತ್ರೀಯರು, ಆ ಸ್ತ್ರೀಯರಿಗೆ ಎಂಥ ಪುಣ್ಯ ಅಂತಂದರೆ ಅವರು ಪರಮಾತ್ಮನ ಅನಂತ ರೂಪವನ್ನು ಪೂಜೆ ಮಾಡಿದ್ರೆ ಏನು ಪುಣ್ಯ ಬರಬೇಕು, ಆ ಪುಣ್ಯ ತಕ್ಷಣ 5 ನಿಮಿಷಕ್ಕೆ ಸಿಕ್ಬಿಡುತ್ತೆ. ತುಳಸಿ ಗಿಡ ಹಾಕೋದಿರಲಿ, ಪೂಜೆ ಮಾಡಲಿಕ್ಕೆ ನಾವು ಅಲ್ಲೇ ಅಂತಂತಾರೆ. ಈಗೆಲ್ಲ ತುಳಸಿ ಪೂಜೆ 5 ನಿಮಿಷ ಮಾಡು, ತುಳಸಿ ಪೂಜೆ ಬೇಡ ಅಂತಾರೆ. ಮಾಡಿದರೆ ಪುಣ್ಯ ಬಂದ್ಬಿಡ್ತಲ್ಲ, ಏನು ಪುಣ್ಯ ಅದು? ಮತ್ತೆ ನಾವು ಸಾಕ್ಷಾತ್ ಪರಮಾತ್ಮನ ಅನಂತ ರೂಪವನ್ನು ಪೂಜಿಸಿದ್ರೆ ಏನು ಪುಣ್ಯ ಬರಬೇಕು, ಆ ಪುಣ್ಯ ನಮಗೆ ಬರ್ತದೆ. ಗಂಡಸರು ಶಾಲಿಗ್ರಾಮ ಪೂಜೆ ಮಾಡಿದ್ರೆ ಪುಣ್ಯ ಬರ್ತದೆ. ಆದರೆ ಅವರೇನು ಮಾಡ್ತಾರೆ, ಮತ್ತೆ ಒಂದು ಶಾಲಿಗ್ರಾಮದಲ್ಲಿ ಪರಮಾತ್ಮನ ಇಷ್ಟು ರೂಪ ಇರ್ತದೆ. ಒಂದೇ ತುಳಸಿ ದಳದಲ್ಲಿ ಶಾಲಿಗ್ರಾಮದಲ್ಲಿರ್ತಕ್ಕಂಥ ರೂಪ ಒಂದೇ ತುಳಸಿ ದಳ ಇರ್ತದೆ. ಇನ್ನು ಇಡೀ ಗಿಡಕ್ಕೆ ನೀವು ಪೂಜೆ ಮಾಡ್ತೀರಿ ಅಂತಂದರೆ ನಿಮ್ಮ ಯಜಮಾನರು ಮಾಡಿರ್ತಕ್ಕಂಥ ದೇವ್ರ ಪೂಜೆಗಿಂತಲೂ ಹೆಚ್ಚು ಪುಣ್ಯ ನಿಮ್ಗೆ ಬರ್ತದೆ. ಅವ್ರು ಗಂಟಾನುಗಟ್ಟಲೆ ಕೂತ್ಕೊಂಡು ಪೂಜೆ ಮಾಡ್ತಾರಪ್ಪ. ಆದರೆ ನೀವು 5 ನಿಮಿಷದಲ್ಲಿ ಅವ್ರಿಗಿಂತಲೂ ಹೆಚ್ಚು ಪೂಜೆ ಪುಣ್ಯ ಪಡೀಬೇಕು ಅಂತಂದರೆ ವಿಶೇಷವಾಗಿ ನಾವು ಆ ತುಳಸಿ ಪೂಜೆಯನ್ನು ಮಾಡಬೇಕು. ಆ ತುಳಸಿಯನ್ನು ಪೂಜೆ ಮಾಡಿದ್ರೆ ವೃಂದಾವನ ಕಟ್ಟಿ ಅದನ್ನು ತುಳಸಿಯನ್ನು ನೆಟ್ಟು ಅಲ್ಲಿ ಕೃಷ್ಣನಿಟ್ಟು ನಾವು ಪೂಜೆ ಮಾಡ್ತೀವಿ ಅಂದರೆ ನಮಗೆ ಸಾಯುಜ್ಯ ರೂಪವಾಗಿರ್ತಕ್ಕಂಥ ಮೋಕ್ಷವನ್ನೇ ಪರಮಾತ್ಮ ಕೊಡ್ತಾನೆ. ಇದರಲ್ಲಿ ಸಂಶಯ ಬೇಡ. ತುಳಸಿ ಮಹಾತ್ಮೆ ಅಂತಲೇ ಬರ್ತಾ ಪುರಾಣಗಳು. ಆ ತುಳಸಿಯ ಮಹಾತ್ಮೆ ಎಷ್ಟು ಹೇಳಿದ್ರು ಕೂಡ ಬಹಳ ಕಮ್ಮಿ. ಪರೀಕ್ಷಿತ್ ರಾಜರಿಗೆ
ಅಂತ್ಯಕಾಲದಲ್ಲಿ ಎಲ್ಲಿ ಹೋಗಬೇಕು ಅಂತ ಅನಿಸ್ತು ಅಂತಂದರೆ ಆ ತುಳಸಿ ಗಂಧ ಮಿಶ್ರಿತವಾಗಿರ್ತಕ್ಕಂತಹ ಗಂಗಾ ತೀರಕ್ಕೆ ಹೋಗಬೇಕು ಅಂತ ಹೋದ್ರಂತೆ. ಯಾಕೆಂದರೆ ಗಂಗೆಯೇ ವಿಷ್ಣು ಪಾದೋದಕ, ವಿಷ್ಣುವಿನ ಅತ್ಯಂತ ಪ್ರೀತ್ಯಸ್ಪದವಾಗಿರ್ತಕ್ಕಂಥದ್ದು ತುಳಸಿ. ಇದೆರಡರ ಸಂಗಮ ಎಲ್ಲಿ ಅಂತಂದರೆ ಅದೇ ಪರಮಾತ್ಮನ ಸನ್ನಿಧಾನ ಇರತಕ್ಕಂತಹ ಉತ್ತಮವಾಗಿರ್ತಕ್ಕಂಥ ಕ್ಷೇತ್ರ ಯಾವುದು? ಗಂಗಾ ತೀರ. ಅಲ್ಲಿ ಪ್ರಾಯೋಪವೇಶಕ್ಕೆ ಅಂತ ಪರೀಕ್ಷಿತರಾಜರು ಕೂತ್ಕೊಂಡ್ರೆ 7 ದಿವಸಕ್ಕೆ ಭಾಗವತ ಕೇಳಿ ಅವ್ರು ಮೋಕ್ಷಕ್ಕೆ ಹೋಗ್ಬಿಟ್ರು. ಅದಕ್ಕೆ ಅವ್ರು ಕೂತಿರ್ತಕ್ಕಂಥ ಪರಿಸರವೂ ಕಾರಣ ಅಂತ ವಿಜಯಧ್ವಜರಂತಾರೆ. ವಿಜಯಧ್ವಜರು ಭಾಗವತ ಪ್ರಥಮ ಸ್ಕಂದ ವ್ಯಾಖ್ಯಾನ ಮಾಡೋ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾರೆ. ಪರೀಕ್ಷಿತರಾಜರು ಅವರು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಕ್ಷೇತ್ರ ಎಂಥದ್ದು ಅಂದರೆ ಅಲ್ಲಿ ಯಾರು ಸಾಧನೆ ಮಾಡ್ತಾರೋ ಅಂಥವ್ರು ತಕ್ಷಣ ಮೋಕ್ಷ ಪ್ರಾಪ್ತಿ ಆಗ್ತದೆ. ಅದ್ಯಾವುದದು? ಅಲಕಾಪುರಿ ಅಂತ, ಅಲ್ಲಿಂದ ಬರ್ತಾಳೆ ಗಂಗಾ. ಅಲಕಾಪುರಿ ಅಂತ ಕರೀತಾರೆ. ಯಾವುದದು? ಮತ್ತೆ ಬದ್ರಿಕಾಶ್ರಮದ ಮೇಲಿರ್ತಕ್ಕಂಥ ಸ್ಥಾನ. ಇವಾಗ ಅದಕ್ಕೇನು ಕರೀತಾರೆ? ಮತ್ತೆ ಗಂಗೆಯ ಉತ್ಪತ್ತಿಯ ಸ್ಥಾನ ಅಂತ. ಆ ಗಂಗೆಯು ಕೂಡ ಎಲ್ಲಿಂದ ಉದ್ಭವಭೂತಳಾಗಿ ಬರ್ತಾ ಇದ್ದಾಳಲ್ಲ, ಆ ಗಂಗೋತ್ರಿ ಅಂತೇನು ಕರೀತಾರೆ ಈಗ. ಆ ಗಂಗೋತ್ರಿ ಅದೆಲ್ಲಿ? ಮತ್ತೆ ಅದು ಸುತ್ತಮುತ್ತಲು ಎಲ್ಲ ತುಳಸಿ ಕಾನನ ಇದೆಯಂತೆ, ತುಳಸಿಯ ಗಿಡದ ವನಗಳೇ ಇದೆಯಂತೆ. ಅದರ ಸಮೇತವಾಗಿ ಅದರ ಮೇಲೆ ಹರಿದು ಬರ್ತಾಳಂತೆ ಗಂಗೆ. ಸ್ವತಃ ಗಂಗೆಯೇ ಪವಿತ್ರ ಪೂತಳಾಗಿದ್ದರೂ ಕೂಡ ಅದ್ರ ಜೊತೆಗೆ ತುಳಸಿಯ ಗಂಧವನ್ನೂ ಮಿಶ್ರಣ ಮಾಡಿಕೊಂಡು ಹರಿದ್ವಾರಕ್ಕೆ ಬರ್ತಾಳಂತೆ. ಅಲ್ಲಿ ನಾವು ಹೋಗಿ ಸ್ನಾನ ಮಾಡ್ತೀವಿ ಅಂದರೆ ನಮ್ಮ ಮೋಕ್ಷ ಪ್ರಾಪ್ತಿ ಅಂತ ತಿಳಿಸ್ತಾರೆ ಫಲ. ಯಾಕೆ? ತುಳಸಿ ಸಮೇತಳಾಗಿರ್ತಕ್ಕಂಥ ಗಂಗೆ ಅಂತ್ಯಕಾಲದಂತೂ ಇದು ಬಹಳ ಮೋಕ್ಷಪ್ರದವಾಗಿರ್ತಕ್ಕಂಥದ್ದು. ಯಾರ ಕಿವಿಯಲ್ಲಿ ತುಳಸಿ, ಯಾರ ಮುಖದಲ್ಲಿ ತುಳಸಿ, ನಿತ್ಯ ಯಾರು ತುಳಸಿಯನ್ನು ಭಕ್ಷಣ ಮಾಡ್ತಾ ಇದ್ದಾರಲ್ಲ, ಆ ತುಳಸಿ ಹಾಕಿರ್ತಕ್ಕಂಥ ಎಲ್ಲ ಪದಾರ್ಥವೂ ಶುದ್ಧ. ಅದಕ್ಕೋಸ್ಕರ ನೈವೇದ್ಯ ಮಾಡಬೇಕಾದ್ರೆ ನಾವು ತುಳಸಿ ಹಾಕಿ ನೈವೇದ್ಯ ಮಾಡ್ತೀವಿ. ಯಾಕೆ? ಆ ಪದಾರ್ಥ ಶುದ್ಧವಾಗಲಿ, ಪರಮಾತ್ಮನಿಗೆ ಶುದ್ಧವಾದ ನೈವೇದ್ಯವನ್ನು ಮಾಡೋಣ ಅಂತ ನಾವು ಹೋದರೆ ನಾವು ಮಾಡಿರೋ ಎಲ್ಲ ಪದಾರ್ಥ ಏನಾಗಿರ್ತದೆ? ಎಲ್ಲ ಅಶುಚಿಯಾಗಿರ್ತದೆ. ಕಾರಣ ಒಂದು ಮಾಡಿರೋರು ಪಾಪ, ಎರಡನೇದು ಮತ್ತೆ ನಮ್ಮ ಕಣ್ಣಿನ ದೃಷ್ಟಿ ಬಿದ್ದಿರ್ತದಲ್ಲ, ಮತ್ತದಕ್ಕೆ ನಾವು ಪಾಪಿಷ್ಟರು, ನಮ್ಮ ದೃಷ್ಟಿ ಅದರ ಮೇಲೆ ಬಿದ್ದಿರ್ತದೆ. ಅಥವಾ ಇನ್ಯಾರೋ ಪಾಪ ಮಾಡಿರ್ತಕ್ಕಂಥ ನೆರಳು ಅದರ ಮೇಲೆ ಬಿದ್ದಿರ್ತದೆ. ಹಾಗಿದ್ದಾಗ ಅದು ಪವಿತ್ರಪೂತವಾಗಬೇಕು ಅಂದರೆ ಅದಕ್ಕೆ ತುಳಸಿಯನ್ನು ಹಾಕ್ತೀವಿ. ತುಳಸಿ ಹಾಕಿದ ಕೂಡಲೇ ಆ ಪದಾರ್ಥ ಶುದ್ಧ ಅಂತ ಆಗ್ಬಿಡುತ್ತೆ. ಆ ಶುದ್ಧವಾದ ಪದಾರ್ಥ ಇನ್ನು ಪರಮಾತ್ಮ ನೈವೇದ್ಯ ಮಾಡಿದ್ರೆ ಇನ್ನೂ ಶುದ್ಧ ಅಂತ ಆಗ್ಬಿಡುತ್ತೆ. ಆ ನೈವೇದ್ಯ ಮಾಡಿರ್ತಕ್ಕಂಥ ತುಳಸಿ ಹಾಕಿ ನೈವೇದ್ಯ ಮಾಡಿರ್ತಕ್ಕಂಥ ಅನ್ನವನ್ನು ನಾವು ತಿಂತೀವಿ ಅಂದರೆ ಅದೇ ಮೋಕ್ಷ ಸಾಧನೆ ಅಂತ ಶಾಸ್ತ್ರಕಾರ ಹೇಳ್ತಾರೆ. ಅದಕ್ಕಿಂತ ದೊಡ್ಡ ಸಾಧನೆ ಬೇಕಾಗಿಲ್ಲ. ಅಂಥ ಉತ್ತಮವಾಗಿರ್ತಕ್ಕಂಥ ಪುಣ್ಯ ನಮ್ಗೆ ಬರೋದೇ ತುಳಸಿಯ ಸಂಪರ್ಕ ಇರತಕ್ಕಂತಹ ಪದಾರ್ಥವನ್ನು ಸ್ವೀಕಾರ ಮಾಡುತ್ತೆ. ಯಾವ ಪದಾರ್ಥದಲ್ಲಿ ತುಳಸಿ ಇರ್ತದೋ ಆ ಪದಾರ್ಥವನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾನಂತೆ. ಇಂಥ ಅದ್ಭುತವಾದ ಫಲ ಆ ತುಳಸಿಗೆ ಹೇಳಿದ್ದಾರೆ ಪರಮಾತ್ಮ. ಈ ಸ್ಕಾಂದ ಪುರಾಣದಲ್ಲಿ ಬ್ರಹ್ಮದೇವರು ಹೇಳ್ತಾ ಪರಮಾತ್ಮ ಅಂತಾನೆ, ಅದು ಆ ತುಳಸಿಯನ್ನು, ಆ ನಿರ್ಮಾಲ್ಯ ನೀವು ಮೈ ಮೇಲೆ ಹಾಕೊಂಡ್ಬಿಡ್ತೀರಿ ಅಂದರೆ ನಿಮ್ಮ ದೇಹ ಏನಾಗಬೇಕು? ಪವಿತ್ರಭೂತವಾಗಿ. ಇಂಥ ಸ್ತ್ರೀಯರಾಗಲಿ ಪುರುಷರಾಗಲಿ ತುಳಸಿಯನ್ನು ಬಿಟ್ಟಿರುವಂತಿಲ್ಲ. ಸ್ತ್ರೀಯರು ತುಳಸಿ ಪೂಜೆ ಮಾಡಬೇಕು, ತುಳಸಿಗೆ ನೀರು ಹಾಕಿ ತಾವು ಕೂಡ ನಮಸ್ಕಾರ ಹಾಕಬೇಕು. ಇದರಿಂದ ಅವರಿಗೆ ಮೋಕ್ಷ ಸಾಧನೆ. ಪುರುಷರಿಗೂ ಅಷ್ಟೇ, ನಿತ್ಯ ಪರಮಾತ್ಮನಿಗೆ ತುಳಸಿ ಅರ್ಚನೆ ಮಾಡೋದ್ರಿಂದಲೇ ಅವರಿಗೆ ಮೋಕ್ಷ ಸಾಧನೆ. ಅದನ್ನು ತುಳಸಿಯನ್ನು ಪುರುಷರಾಗಲಿ ಸ್ತ್ರೀಯರಾಗಲಿ ಉಲ್ಲಂಘನೆ ಮಾಡುವಂತಿಲ್ಲ. ತುಳಸಿ ಕೆಳಗೊಂದು ಬಿದ್ದಿತ್ತು, ಒಂದು ದಳ ಬಿದ್ದಿತ್ತು ಅಂತ ಇಟ್ಕೊಳ್ರಿ. ನಿಮ್ಮ ಮನೇಲಿ ತುಳಸಿ ಗಿಡ ಬೆಳೆಸಿರ್ತೀರ, ಒಂದು ದಳ ಕೆಳಗೆ ಬಿದ್ದಿತ್ತು ಅಂದರೆ ಅದು ತುಳಿಯುವಂತಿಲ್ಲ. ತುಳಿದ್ರೆ ಮಹಾಪಾಪ. ಆ ದಳದಲ್ಲಿ ಅನೇಕ ದೇವತೆಗಳು, ಪರಮಾತ್ಮನ ಭಗವಂತನ ರೂಪ ಇರ್ತದೆ. ಆ ರೂಪವನ್ನು ನಾವು ಉಲ್ಲಂಘನೆ ಮಾಡಿದ್ರೆ ಏನು ಪಾಪ ಬರಬೇಕೋ ತಕ್ಷಣ ಆ ಪಾಪ ಬಂದ್ಬಿಡ್ತದೆ. ಆ ತುಳಸಿ ದಳವನ್ನು ನಾವು ತುಳಿಯುವಂತಿಲ್ಲ, ಅದನ್ನು ದೂರ ಸರಿಸಿ. ಅಥವಾ ಒಣಗಿರ್ತಕ್ಕಂಥ ದಳಗಳು ಬೀಳ್ತಾವೆ, ಬಿದ್ದಾಗ ತುಳಿದೇ ಇರತಕ್ಕಂಥ ಸ್ಥಳಕ್ಕನ್ನು ಇಡಬೇಕಲ್ಲಿ. ಹಾಗೆ ನಾವು ನೋಡ್ಕೋಬೇಕು. ತುಳಸಿ ಗಿಡ ಅಂದರೆ ಗಿಡ ಅಲ್ಲ, ಎಲ್ಲ ತೀರ್ಥಗಳು ಇದೆ ಅಂತ ಅರ್ಥ, ಎಲ್ಲ ದೇವತೆಗಳಲ್ಲಿ ಇದ್ದಾರೆ ಅಂತ ಅರ್ಥ. ಅಂಥ ಸಕಲ ದೇವತೆಗಳ, ಸಕಲ ಭಗವಂತನ ರೂಪಗಳ ಸನ್ನಿಧಾನ ಅಲ್ಲಿದೆ ಅಂತ ಪವಿತ್ರಪೂತವಾಗಿರ್ತಕ್ಕಂಥ ತುಳಸಿ ಆ ಗಿಡವನ್ನು ಬೆಳೆಸಬೇಕು, ಅದನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು, ಅದನ್ನು ಪೂಜಿಸಬೇಕು ಸ್ತ್ರೀಯರು. ಹೀಗೆ ಮಾಡೋದ್ರಿಂದ ಮೋಕ್ಷ ಸಾಧನೆ ಅಂತ ದೇವರು ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾನೆ. ಇನ್ನು ಮುಂದೆ ಅನೇಕ ಧರ್ಮವನ್ನು, ವೈಷ್ಣವ ಧರ್ಮವನ್ನು ತಿಳಿಸ್ತಾನೆ. ಮತ್ತೆ ನಾಳೆ ತಿಳಿಸೋಣ ಅಂತ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.